ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾರ್ಗೆಟ್ 360. ಸ್ನೇಹಿತರೆ, ಟಾರ್ಗೆಟ್ 360 ಅನ್ನೋ ಆ್ಯಪನ್ನು ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ಪಿ ಸಿಗೆ ಅಂತ ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಮತ್ತು ಈ ಬ್ಯಾಚಲ್ಲಿ ನೋಡಿ, ಇಲ್ಲಿರೋ ಘಟಾನುಘಟಿಗಳೆಲ್ಲರೂ ಆ ಒಂದು ಪಿ ಸಿ ಬ್ಯಾಚಲ್ಲಿ ಕ್ಲಾಸ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಾನು ಮಂಜುನಾಥ್ ಬಾಡ್ಗಿ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಟೈಮ್ ಆ್ಯಂಡ್ ವರ್ಕ್, ಕೆಲಸ ಮತ್ತು ವೇಳೆ, ಈ ಒಂದು ಟಾಪಿಕ್ ಮೇಲಿನ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಮತ್ತು ಪಿ ಸಿ ಎಕ್ಸಾಮ್ಗೆ ಜಾಸ್ತಿ ಟಫ್ ಕ್ವಶನ್ಸ್ಗಳೇನು ಬರಲ್ಲ ಆನ್ ಮೆಂಟಲ್ ಎಬಿಲಿಟಿ. ಹಾಗಾಗಿ ಆದರೂ ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ಅತ್ಯಂತ ಸರಳವಾದ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ, ಹಾಗೂ ಎವರೇಜು ನೋಡ್ತಾ ಇದ್ದೀವಿ, ಮತ್ತು ತುಂಬ ಕಠಿಣವಾದ ಕ್ವಶನ್ಸನ್ನು ಕೂಡ ಒಂದೆರಡು ಮೂರು ಇದರಲ್ಲಿ ಮಾಡ್ತಾ ಇರೋದು. ಬನ್ನಿ ನೋಡೋಣ. ಮೊದಲಿಗೆ, ಎಯು ಒಂದು ಕೆಲಸವನ್ನು 10 ದಿನಗಳಲ್ಲಿ ಪೂರ್ಣಗೊಳಿಸಬಹುದು, ಬಿಯು ಅದೇ ಕೆಲಸವನ್ನು 15 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಅವರಿಬ್ಬರು ಒಟ್ಟಾಗಿ ಕೆಲಸ ಮಾಡಿದರೆ ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ? ನಿಮ್ಮ ಆಯ್ಕೆಗಳು 5, 6, 2 ಹಾಗೂ 9. ಎ ಒಬ್ಬನೇ ಕೆಲಸ ಮಾಡಿದರೆ 10 ದಿನ, ಬಿ ಒಬ್ಬನೇ ಅದೇ ಕೆಲಸ ಮಾಡಿದರೆ 15 ದಿನ. ಹೇಳ್ತಾ ಇರೋದು, ಇಬ್ಬರು ಒಟ್ಟುಗೂಡಿ ಅದೇ ಕೆಲಸವನ್ನ ಮಾಡಿದರೆ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸಬಹುದು? ಸೊ ಈ ರೀತಿಯಾಗಿ ನಾವು ಈ ಪ್ರಾಬ್ಲಮ್ ಅನ್ನ ಶಾರ್ಟ್ಕಟ್ ಅಲ್ಲಿ ಬರೀಬಹುದು. ಅಂದ್ರೆ ಎ ಮತ್ತು ಬಿ ಇಬ್ಬರೇ ಇರೋದು, ಇಬ್ಬರದು ಇಂಡಿವಿಜುವಲ್ ಕೊಟ್ಟು ಇಬ್ಬರದು ಕಂಬೈನ್ಡ್ ಹೇಳ್ತಾ ಇರೋದು. ಈ ಟೈಪ್ ಕ್ವಶನ್ ಬಂದ್ರೆ ಸ್ನೇಹಿತರೆ, ಒಂದು ಫಾರ್ಮುಲಾ ಕೂಡ ಇದೆ. ಫಾರ್ಮುಲಾ ಈ ರೀತಿಯಾಗಿ ಹೋಗುತ್ತೆ: ಎ ಬಿ ಬೈ ಎ ಪ್ಲಸ್ ಬಿ. ಎ ಬಿ ಬೈ ಎ ಪ್ಲಸ್ ಬಿ. ಎ ಅಂದ್ರೆ 10, ಬಿ ಅಂದ್ರೆ 15. ಎ ಇಂಟು ಬಿ 10 ಇಂಟು 15. ಎ ಪ್ಲಸ್ ಬಿ 10 ಪ್ಲಸ್ 15. ಎ ಅಂದ್ರೆ 10, ಬಿ ಅಂದ್ರೆ 15. ಏನ್ ಮಾಡಬಾರ್ದು, ಇಲ್ಲೇ ಕೈ ಬಿಡಬಾರದು. 10 10 15 15. ಮತ್ತೆ ಇಲ್ಲಿ ಕೈ ಬಿಡೋದಾದ್ರೆ ಮತ್ತೆ ಇಲ್ಲೇ ಕೈ ಬಿಟ್ಟು ಬಿಡ್ಬೋದಲ್ಲ, ಮುಗದೆ ಹೋಗ್ಬಿಡುತ್ತೆ, ಪ್ರಾಬ್ಲಮ್ ಮುಗೀತು, ಫಾರ್ಮುಲಾನೇ ಔಟ್ ಆಗ್ಬಿಡುತ್ತೆ. ಅಂದ್ರೆ ದಟ್ ಇಸ್ ನಾಟ್ ಅಲೌಡ್ ಅಂತ. ಹೌದಾ? ಎಲ್ಲ ಇಂಟು ಇದ್ದಾಗ ಮಾತ್ರ ನೀವು ಮೇಲೆ ಕೆಳಗೆ ಕ್ಯಾನ್ಸಲ್ ಮಾಡಬಹುದು. ಬಟ್ ಇಲ್ಲಿ ಕೆಳಗಡೆ ಪ್ಲಸ್ ಇರೋದ್ರಿಂದ ಯು ಕೆನಾಟ್ ಕ್ಯಾನ್ಸಲ್. ಮೇಲೆ 15 ಇಂಟು 10 150. ಕೆಳಗೆ 10 ಪ್ಲಸ್ 15 25. ಸರಿನಾ? 25 ಒಂದ್ಲೆ 25 6ಲೆ. ಆನ್ಸರ್ 6 ದಿನಗಳು, ಎರಡನೇ ಆಯ್ಕೆ ಸರಿ ಹೋಗುತ್ತೆ. 25ರ ಅಂಕಿಮಗ್ಗಿ ಬರಲಿಲ್ಲ ಅಂದ್ರೆ ಏನ್ ಮಾಡಬೇಕು? ಬರಲಿಲ್ಲ ಅಂದ್ರೆ ಡಬಲ್ ಮಾಡಬೇಕು. 150 ಡಬಲ್ ಮಾಡಿ, 150 ಡಬಲ್ 300. ಮೇಲೆ ಡಬಲ್ ಮಾಡಿದ್ರೆ ಕೆಳಗಡೆ ಕೂಡ ಡಬಲ್ ಮಾಡಬೇಕಾಗುತ್ತದೆ. 25ರ ಡಬಲ್ 50. 0 0 ಕೈ ಬಿಡ್ಬೋದು. 5 ಒಂದ್ಲೆ 5 6ಲೆ 30. ಸರಿನಾ? 5ರ ಅಂಕಿಮಗ್ಗಿನೂ ಬರಲಿಲ್ಲ ಅಂದ್ರೆ ಎದ್ದು ಮನೆಗೆ ಹೋಗ್ಬಿಡ್ಬೇಕಷ್ಟೆ. ಹೌದಾ? ನೋಡಿ, 5ರ ಅಂಕಿಮಗ್ಗಿನೂ ಬರಲ್ಲ ಅಂದ್ರೆ ಮತ್ತೆ ಡಬಲ್ ಮಾಡಿ. 30 ಡಬಲ್ 60, 5 ಡಬಲ್ 10. 0 0 ಕೈ ಬಿಟ್ಬಿಟ್ರೆ ಡೈರೆಕ್ಟ್ ಆಗಿ ಆನ್ಸರ್. ಅಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಯಾವ್ದಾದ್ರು ಸಂಖ್ಯೆ ಅಂಕಿಮಗ್ಗಿ ಬರಲಿಲ್ಲ ಅಂದ್ರೆ ಡಬಲ್ ಮಾಡ್ತಾ ಹೋಗಿ, ಬೇಕಾದ ಸತಿ ಡಬಲ್ ಮಾಡ್ಬೋದು. ಮೇಲೆ ಡಬಲ್ ಮಾಡಿದ್ರೆ ಕೆಳಗಡೆ ಕೂಡ ಡಬಲ್ ಮಾಡಬೇಕಾಗುತ್ತದೆ. ಆಗ ಬೆಲೆಯಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸ ಆಗಲ್ಲ. ಮೇಲೆ ಟ್ರಿಬಲ್ ಮಾಡಿದ್ರೆ ಕೆಳಗಡೆನೂ ಟ್ರಿಬಲ್ ಮಾಡಬೇಕು. ಮೇಲೆ ಏನ್ ಮಾಡ್ತೀವೋ ಕೆಳಗಡೆ ಕೂಡ ಅದನ್ನೇ ಮಾಡಬೇಕು. ಆಗ ಬೆಲೆಯಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸ ಆಗಲ್ಲ. ಎಲ್ಲಿವರೆಗೂ ಬೆಲೆಯಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸ ಆಗೋದಿಲ್ವೋ ಅಲ್ಲಿವರೆಗೂ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಹಕ್ಕಿರುತ್ತದೆ. ರೈಟ್? ಇನ್ನು ಈ ಫಾರ್ಮುಲಾ ಮತ್ತೆಲ್ಲಿ ಯೂಸ್ ಮಾಡ್ಬೋದು? ವೇರ್ ಎಲ್ಸ್ ವಿ ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ? ಮತ್ತೆಲ್ಲಿ ಯೂಸ್ ಮಾಡ್ಬೋದು ಅಂತ ಕೇಳಿದ್ರೆ, ನಲ್ಲಿ ಮತ್ತು ತೊಟ್ಟಿ. ಎ ಒಂದೇ ನಲ್ಲಿ ಓಪನ್ ಮಾಡಿದ್ರೆ, ಎ ಒಂದೇ ನಲ್ಲಿಯನ್ನು ಓಪನ್ ಮಾಡಿದ್ರೆ 10 ಗಂಟೆಗಳಲ್ಲಿ ಟ್ಯಾಂಕ್ ಫುಲ್ ಆಗುತ್ತದೆ. ಬಿ ಒಂದನ್ನೇ ಓಪನ್ ಮಾಡಿದ್ರೆ 15 ಗಂಟೆಯಲ್ಲಿ ಟ್ಯಾಂಕ್ ಫುಲ್ ಆಗುತ್ತದೆ. ಹಾಗಾದ್ರೆ ಎರಡು ನಲ್ಲಿಗಳನ್ನ ಒಟ್ಟಿಗೆ ಓಪನ್ ಮಾಡಿಟ್ಟು ಬಿಟ್ರೆ ಎಷ್ಟು ಗಂಟೆಯಲ್ಲಿ ಟ್ಯಾಂಕ್ ಫುಲ್ ಆಗುತ್ತದೆ? ಸೇಮ್ ಫಾರ್ಮುಲಾ, ಸೇಮ್ ಆನ್ಸರ್. 6 ಗಂಟೆಯಲ್ಲಿ ಟ್ಯಾಂಕ್ ಫುಲ್ ಆಗುತ್ತದೆ. ಸೊ ಎರಡು ನಲ್ಲಿಗಳು ಇಂಡಿವಿಜುವಲ್ ಕೊಟ್ಟು ಎರಡು ಕಂಬೈನ್ ಕೇಳಿದಾಗ ಯೂಸ್ ಮಾಡ್ಬೋದು. ಇಲ್ಲ ಅಂದ್ರೆ ಇಬ್ಬರನ್ನ ಇಂಡಿವಿಜುವಲ್ ಕೊಟ್ಟು ಇಬ್ಬರದು ಕಂಬೈನ್ ಕೇಳಿದಾಗಲೂ ಕೂಡ ಮಾಡ್ಬೋದು. ಅಂದ್ರೆ ಇಲ್ಲಿ ಜನ, ಅಲ್ಲಿ ನಲ್ಲಿಗಳು, ಇಲ್ಲಿ ದಿನಗಳು, ಅಲ್ಲಿ ಗಂಟೆಗಳು, ಇಲ್ಲಿ ಕೆಲಸ ಮಾಡೋದು, ಅಲ್ಲಿ ಟ್ಯಾಂಕ್ ಅನ್ನ ತುಂಬಿಸೋದು. ಬೋತ್ ಆರ್ 100% ಸೇಮ್. ಹಾಗಾಗಿ ನಾವು ಎರಡು ಟಾಪಿಕ್ಗಳಲ್ಲಿ ಈ ಒಂದು
ಫಾರ್ಮುಲಾನ ಯೂಸ್ ಮಾಡ್ಬೋದು. ಮತ್ತೆ ಈ ಫಾರ್ಮುಲಾ ಜೊತೆ ಕನ್ಫ್ಯೂಸ್ ಮಾಡ್ಕೋಕ್ ಹೋಗ್ಬೇಡಿ. 2ab/a+b ಇದೇ ಬೇರೆ, ಅದೇ ಬೇರೆ, ಇದೇ ಬೇರೆ. ಇದು ಎಲ್ಲಿ ಯೂಸ್ ಮಾಡಬೇಕು? 2ab/a+b ಈ ಫಾರ್ಮುಲಾ ನೀವು ಎಲ್ಲಿ ಬಳಸ್ಬೋದು ಅಂದ್ರೆ ಸರಾಸರಿ ವೇಗ, ಎವರೇಜ್ ಸ್ಪೀಡ್, ಅಲ್ಲಿ 2ab/a+b, ಇಲ್ಲಿ ab/a+b. ಇನ್ನು 3 ಜನ ಇದ್ರೆ ಏನ್ ಮಾಡ್ತೀರಾ? 3 ಜನ ಇದ್ರೆ ಫಾರ್ಮುಲಾನು ಚೇಂಜ್ ಮಾಡ್ಬೇಕಾಗತ್ತೆ. ab + bc + ca. ಇದು 3 ಜನ ಇದ್ರೆ, ಇಬ್ಬರೇ ಇದ್ರೆ ab/a+b, 3 ಜನ ಇದ್ರೆ abc, ಕೆಳಗೆ ab + bc + ca. ಈ ರೀತಿಯಾಗಿ ನಾವು ಫಾರ್ಮುಲಾನ ಚೇಂಜ್ ಮಾಡ್ಬೇಕಾಗತ್ತೆ. ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಸರಿನಾ? ಬನ್ನಿ ನೋಡೋಣ ಮುಂದಿನ ಪ್ರಶ್ನೆ. ಈ ರೀತಿಯಾಗಿದೆ. ಇಲ್ಲಿ ಎಯು ಒಂದು ಕೆಲಸವನ್ನು 12 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಯಾವ ತರ ಬರೀತೀರಾ? a-12 days ಅಂತ ಬರೀರಿ. ಇದು ಶಾರ್ಟ್ಕಟ್. ಎ ಒಬ್ಬನೇ ಒಂದು ಕೆಲಸ ಮಾಡ್ಲಿಕ್ಕೆ 12 ದಿನ. ಬಿ ಅದೇ ಕೆಲಸವನ್ನ 24 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಬಿ ಅದೇ ಕೆಲಸ ಮಾಡ್ಲಿಕ್ಕೆ ಎಷ್ಟು ದಿನ ಬೇಕು? 24 ದಿನ ಬೇಕು. ಅವರಿಬ್ಬರು ಒಟ್ಟಾಗಿ ಕೆಲಸ ಮಾಡಿದರೆ ಅದೇ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ? ಸೇಮ್ ಟೈಪ್ ಇದೆ, ಮುಂಚೆ ಯಾವ ತರ ಹೇಳಿದ್ನೋ ಅದೇ ಟೈಪ್ ಇದೆ. ಸೇಮ್ ಟೈಪ್ ನೀವೆಲ್ಲರೂ ಸ್ವಂತವಾಗಿ ಮಾಡಬಹುದು. ಫಾರ್ಮುಲಾ ಯಾವ್ದು ಕೊಟ್ಟಿದ್ದೀನಿ? ab/a+b. ಎ ಅಂದ್ರೆ ಇಲ್ಲಿ 12, ಬಿ ಅಂದ್ರೆ 24. ಹೌದಾ? ಈಗ ನಾನು ಇನ್ನೊಂದು ಬೇರೆ ಮೆಥಡ್ ಇಂದ ಸಾಲ್ವ್ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀನಿ ಸ್ನೇಹಿತರೆ. ಎ ಒಂದು ಕೆಲಸ ಮಾಡ್ಲಿಕ್ಕೆ 12 ದಿನ ಬೇಕು, ಬಿ ಅದೇ ಕೆಲಸ ಮಾಡ್ಲಿಕ್ಕೆ 24 ದಿನ ಬೇಕು. ಆಯ್ತು, ಆದರೆ ಕೆಲಸ ಯಾವುದು ಯಾರಿಗೂ ಗೊತ್ತಿಲ್ಲ. ಹೌದಾ? ಅವನು ಕೂಡ ಹೇಳಿಲ್ಲ. ಈ ತರ ಇದ್ದಾಗ ಏನ್ ಮಾಡ್ಬೇಕು ಅಂದ್ರೆ, 2 ನಂಬರ್ಗಳನ್ನ ಸೈಡಿಗೆ ತಗೊಂಡೋಗಿ LCM ರೆಡಿ ಮಾಡ್ಬೇಕು. ಲಸ 12 ಮತ್ತು 24ರ ಲಸ ಕಂಡಿಲಿಕ್ಕೂ ಕೂಡ ಟ್ರಿಕ್ ಇದೆ. 12 24ನ ಭಾಗ ಮಾಡ್ತಾ ಇದೆ, ಹಾಗಾಗಿ 12ನ ಕೈ ಬಿಟ್ಬಿಡಿ, ಡೈರೆಕ್ಟ್ ಆಗಿ ಲಸ ರೆಡಿ. 24 ಲಸ. ಈ 24ನ್ನ ಬಳಸಿ ನಾವು ಕೆಲಸ ಅಂದ್ರೆ ಏನು ಅಂತ ಹೇಳ್ಬೇಕು. 24 ಚೇರ್ಗಳನ್ನ ಒಂದು ಕ್ಲಾಸ್ ರೂಮ್ ನಲ್ಲಿ ಅರೇಂಜ್ ಮಾಡೋದು, ಇದು ಕೆಲಸ. ಹೌದಾ? ಅವನಂತೂ ಯಾವ ಕೆಲಸ ಹೇಳಿಲ್ಲ, ನಾವೇ ಹೇಳ್ಬಿಡೋಣ. ಒಂದು ಕ್ಲಾಸ್ ರೂಮ್ ನಲ್ಲಿ 24 ಕುರ್ಚಿ ಅರೇಂಜ್ ಮಾಡೋದೇ ಕೆಲಸ. ಆ ಕೆಲಸ ಮಾಡಲು ಹೇಗೆ ಹೇಳಿದ್ರೆ 12 ದಿನ ಬೇಕಂತ. 12 ದಿನ ಟೈಮ್ ಕೊಡಿ, ಎಲ್ಲ 24 ಕುರ್ಚಿಯನ್ನು ನೀಟಾಗಿ ಅರೇಂಜ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದರ ಅರ್ಥ ಅವನು ಪ್ರತಿದಿನ ಬಂದು 2 ಚೇರ್ ಅರೇಂಜ್ ಮಾಡಲೇಬೇಕು. ಪ್ರತಿದಿನ 2 ಕುರ್ಚಿಗಳನ್ನ ಅರೇಂಜ್ ಮಾಡಿದ್ರೆ ಎಯು 12 ದಿನಗಳಲ್ಲಿ ಎಲ್ಲ 24 ಕುರ್ಚಿಯನ್ನು ಅರೇಂಜ್ ಮಾಡಿ ಕೆಲಸವನ್ನು ಮುಗಿಸುತ್ತಾನೆ. ಸಿಂಪಲ್ ಆಗಿ ಹೇಳ್ಬೇಕಾದ್ರೆ 12 2 24. ಅದೇ ರೀತಿಯಾಗಿ 24 1 24. ಅದರ ಅರ್ಥ ಬಿ ಪ್ರತಿದಿನ ಒಂದು ಕುರ್ಚಿ ಅರೇಂಜ್ ಮಾಡಿದ್ರೆ 24 ದಿನಗಳಲ್ಲಿ ಎಲ್ಲ 24 ಕುರ್ಚಿಯನ್ನು ಅರೇಂಜ್ ಮಾಡಿ ಕೆಲಸ ಮುಗಿಸುತ್ತಾನೆ. ಕೆಲಸ ಅಂದ್ರೆ 24 ಕುರ್ಚಿಗಳನ್ನ ಅರೇಂಜ್ ಮಾಡೋದು. ಇನ್ನು ಇಬ್ರು ಒಟ್ಟಿಗೆ ಕೆಲ್ಸಕ್ಕೆ ಬಂದ್ರೆ, ಅವನು 2 ಇವನು 1, ಇಬ್ರು ಒಟ್ಟುಗೂಡಿ ಕೆಲ್ಸಕ್ಕೆ ಬಂದ್ರೆ ಪ್ರತಿದಿನ ಎಷ್ಟು ಕುರ್ಚಿಗಳು ಅರೇಂಜ್ ಆಗುತ್ತವೆ? 3 ಕುರ್ಚಿಗಳು ಅರೇಂಜ್ ಆಗುತ್ತವೆ. ಇಬ್ರು ಒಟ್ಟುಗೂಡಿ ಕೆಲ್ಸಕ್ಕೆ ಬಂದ್ರೆ ಡೈಲಿ 3 ಕುರ್ಚಿಗಳನ್ನು ಅರೇಂಜ್ ಮಾಡ್ತಾರೆ. ಡೈಲಿ 3 ಕುರ್ಚಿಗಳು ಅರೇಂಜ್ ಆದ್ರೆ ಕೆಲಸ ಮುಗಿಯೋದು ಯಾವಾಗ? ಎಲ್ಲ 24 ಅರೇಂಜ್ ಆದಾಗ ಕೆಲಸ ಮುಗಿಯೋದು. ಪ್ರತಿದಿನ 3 ಕುರ್ಚಿ ಅರೇಂಜ್ ಆದ್ರೆ 24 ಕುರ್ಚಿಗಳು ಅರೇಂಜ್ ಆಗಲು 8 ದಿನ ಸಾಕು. ಯಾಕೆ ಅಂದ್ರೆ 3 8 24. ಈ ರೀತಿಯಾಗಿ ನಾವು ಫಾರ್ಮುಲಾನ ಅವಾಯ್ಡ್ ಮಾಡ್ಬೋದು. ಸೊ 3ನೇ ಆಯ್ಕೆ 8 ದಿನಗಳು ಸರಿ ಹೋಗುತ್ತದೆ. 12 2 24, 24 1 24, 2 + 1 3, 3 8 24. therefore the answer is 8 days. ಈ ರೀತಿಯಾಗಿ ನಾವು ಫಾರ್ಮುಲಾ ಇಲ್ಲದೆ ಕೂಡ ಮಾಡ್ಬೋದು. ಫಾರ್ಮುಲಾ ಆಲ್ರೆಡಿ ಕೊಟ್ಟಿದ್ದೀನಿ, ab/a+b. ಇದನ್ನು ಕೂಡ ನೀವು ಯೂಸ್ ಮಾಡಿ, ಆವಾಗಲೂ ಆನ್ಸರ್ ಅಷ್ಟೇ ಬರುತ್ತೆ. ಎ ಇದ್ದಲ್ಲೆಲ್ಲ ಏನು ಬರೀತೀರಾ? 12, ಬಿ ಇದ್ದಲ್ಲೆಲ್ಲ 24, ಕೆಳಗಡೆ a + b 12 + 24 ಅಂದ್ರೆ 36. 12 1 12 3 3 1 3 8 ಡೈರೆಕ್ಟ್ ಆಗಿ ಆನ್ಸರ್ ಮತ್ತೆ ಸೇಮ್ 8 ದಿನಗಳು. ಈ ರೀತಿಯಾಗಿ ನಾವು ಫಾರ್ಮುಲಾ ಯೂಸ್ ಮಾಡ್ಬೋದು. ಫಾರ್ಮುಲಾ ಏನಾದರೂ ಕೈ ಕೊಟ್ರೆ ಆಗ ಇನ್ನೊಂದು
ಸೈಡಿಗೆ ರೆಡಿ ಇರಬೇಕಾಗತ್ತೆ. ಅದು ಕಾನ್ಸೆಪ್ಟ್ ಬೇಸ್ಡ್ ಮೆಥಡ್. ಇಲ್ಲಿ ಫಾರ್ಮುಲಾ ಇಲ್ಲ ಈ ಮೆಥಡಲ್ಲಿ. ಒಂದು, ನೀವು ಫಾರ್ಮುಲಾ ನೆನಪಿಡೋ ಅವಶ್ಯಕತೆ ಇಲ್ಲ. ಎರಡನೇದು, ಇಲ್ಲಿ ಭಿನ್ನ ರಾಶಿಗಳು ಬರ್ತಾ ಇಲ್ಲ. ಮೂರನೇದ್ದು, ಔಟ್ಸೈಡ್ ಏನಾಗ್ತಾ ಇದೆಯೋ ಅದೇ ಆಗ್ತಿರುತ್ತೆ, ಅಂದ್ರೆ ಬೇಸ್ಡ್ ಆನ್ ಕಾಮನ್ ಸೆನ್ಸ್, ರೈಟ್? ಬನ್ನಿ ನೋಡೋಣ ಮುಂದಿನ ಪ್ರಶ್ನೆ. ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ. ಎ ಒಬ್ಬನೇ ಒಂದು ಕೆಲಸವನ್ನ 15 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲನು. ಎ ಮತ್ತು ಬಿ ಒಟ್ಟಾಗಿ ಕೆಲಸ ಮಾಡಿದ್ರೆ 8 ದಿನ. ಹಾಗಾದರೆ ಬಿ ಒಬ್ಬನೇ ಆ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತಾನೆ? ಎ ಒಬ್ಬನೇ ಕೆಲಸಕ್ಕೆ ಬಂದ್ರೆ 15 ದಿನಗಳು. ಎ ಹಾಗೂ ಬಿ ಇಬ್ರು ಸೇರಿ ಕೆಲಸಕ್ಕೆ ಬಂದ್ರೆ 8 ದಿನಗಳು. ಕೇಳ್ತಾ ಇರೋದು ಬಿ ಒಬ್ಬನೇ ಅದೇ ಕೆಲಸ ಮಾಡಲು ಎಷ್ಟು ದಿನ ಬೇಕು? 15, 8. ಈಗ 15 ಮತ್ತೆ 8 ಲಸ ಕಂಡುಹಿಡಿಯೋಣ. ಲಸ ಏನು ಮಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ಸುಮ್ಮನೆ ಮಲ್ಟಿಪ್ಲೈ ಮಾಡ್ಬೇಕು. 15 ಇಂಟು 8, 15 ಎಂಟ್ಲೆ 120. ಏನು ಮಾಡ್ಲಿಕ್ಕಾಗಲ್ಲ ಅಂದ್ರೆ ಮಲ್ಟಿಪ್ಲೈ ಮಾಡಿ, ಅದೇ ಲಸ, ರೈಟ್? ಸೊ 120 ಬಳಸಿ ನಾವು ಕೆಲಸ ಅಂದ್ರೆ ಏನು ಅಂತ ಹೇಳ್ಬೇಕು. 120 ಚೇರ್ಗಳನ್ನ ಒಂದು ಕೊಠಡಿಯಲ್ಲಿ ಅರೇಂಜ್ ಮಾಡೋದೇ ಒಂದು ಕೆಲಸ. ಈ ರೀತಿಯಾಗಿ ನಾವು ಕೆಲಸ ಅಂದ್ರೆ ಏನು ಅಂತ ಹೇಳ್ಬೋದು. 120 ಚೇರ್ ಅರೇಂಜ್ ಮಾಡದೆ ಕೆಲಸ ಅಂದಾಗ ಹೇಗೆ ಆ ಕೆಲಸ ಮಾಡಂತ ಹೇಳಿದ್ರೆ 15 ದಿನ ಬೇಕಂತಾನೆ. 15 ದಿನ ಟೈಮ್ ಕೊಡಿ, 120 ಕುರ್ಚಿಗಳನ್ನ ಅರೇಂಜ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದರ ಅರ್ಥ ಪ್ರತಿದಿನ ಬಂದು 8 ಕುರ್ಚಿಗಳನ್ನ ಅವನು ಅರೇಂಜ್ ಮಾಡಲೇಬೇಕು. ಪ್ರತಿದಿನ 8 ಕುರ್ಚಿಗಳನ್ನ ಅರೇಂಜ್ ಮಾಡಿದ್ರೆ ಮಾತ್ರ ಎಯು 15 ದಿನಗಳಲ್ಲಿ ಎಲ್ಲ 120 ಕುರ್ಚಿಗಳನ್ನ ಅರೇಂಜ್ ಮಾಡ್ಲಿಕ್ಕೆ ಸಾಧ್ಯ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ 15 ಎಂಟ್ಲೆ 120. ಅದೇ ರೀತಿಯಾಗಿ ಇಬ್ರು ಒಟ್ಟಿಗೆ ಬಂದ್ರೆ 8 ದಿನಕ್ಕೆ ಎಲ್ಲ 120 ಅರೇಂಜ್ ಆಗ್ತದೆ. ಅದರ ಅರ್ಥ ಡೈಲಿ 15 ಕುರ್ಚಿಗಳನ್ನ ಅವರಿಬ್ರು ಸೇರಿ ಅರೇಂಜ್ ಮಾಡುತ್ತಾರೆ. ಎ ಮತ್ತು ಬಿ ಇಬ್ಬರು ಒಟ್ಟುಗೂಡಿ ಪ್ರತಿದಿನ 15 ಕುರ್ಚಿ ಅರೇಂಜ್ ಮಾಡಿದ್ರೆ 8 ದಿನಗಳಲ್ಲಿ ಎಲ್ಲ 120 ಅರೇಂಜ್ ಮಾಡಿ ಕೆಲಸವನ್ನ ಮುಗಿಸುತ್ತಾರೆ. ಸಿಂಪಲ್ ಆಗಿ ಹೇಳ್ಬೇಕು, 15 ಎಂಟ್ಲೆ 120, 8 15 ಕೂಡ 120. ಹಾಗಾಗಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಎಯು ತೆಗೆದುಕೊಂಡ ದಿನಗಳ ಸಂಖ್ಯೆ ಏನಿರುತ್ತಲ್ಲ ಅದು ಇಲ್ಲಿ ಕುರ್ಚಿಗಳ ಸಂಖ್ಯೆ ಆಗುತ್ತೆ. ಇಬ್ರು ಒಟ್ಟುಗೂಡಿ ಎಷ್ಟು ದಿನ ತಗೊಳ್ತಾರಲ್ಲ ಅದು ಇಲ್ಲಿ ಕುರ್ಚಿಗಳ ಸಂಖ್ಯೆ ಆಗುತ್ತೆ. ಸುಮ್ಮನೆ ಎಕ್ಸ್ಚೇಂಜ್ ಮಾಡ್ಬೇಕಷ್ಟೆ, ರೈಟ್? ಈಗ ಎ ಒಬ್ಬನೇ 8, ಇಬ್ರು ಸೇರಿ ಬಂದ್ರೆ 15. ಆ 15ರಲ್ಲಿ 8 ಚೇರ್ ಯಾರು ಅರೇಂಜ್ ಮಾಡ್ತಾ ಇದಾರೆ? ಎ. ಅದರ ಅರ್ಥ ಉಳಿದ 7 ಕುರ್ಚಿಗಳನ್ನ ಯಾರು ಅರೇಂಜ್ ಮಾಡ್ತಾರೆ? ಬಿ. ಸೊ ಬಿ ನ ಕೆಪಾಸಿಟಿ ಏನು ಅಂದ್ರೆ ಒಂದೊಂದು ದಿನಕ್ಕೆ 7 ಕುರ್ಚಿ ಅರೇಂಜ್ ಮಾಡೋದು. ಒಂದ್ ದಿನಕ್ಕೆ 7 ಚೇರ್. 7 ಕುರ್ಚಿ ಅರೇಂಜ್ ಮಾಡಂತ ಅವನಿಗೆ ಹೇಳಿದ್ರೆ 1 ದಿನ ಸಾಕು ಅಂತ ಹೇಳ್ತಾನೆ. ಆದ್ರೆ ಕೆಲಸ ಎಲ್ಲ ಅವನಿಗೆ ಮಾಡಂತ ಹೇಳ್ತಾ ಇದೀವಿ. ಎಲ್ಲ 120 ಚೇರ್ ಅವನಿಗೆ ಅರೇಂಜ್ ಮಾಡಂತ ಹೇಳ್ತಾ ಇದೀವಿ. 120 ಚೇರ್ ಅರೇಂಜ್ ಮಾಡಲು ಆತನು ಎಷ್ಟು ದಿನಗಳನ್ನ ತೆಗೆದುಕೊಳ್ಳುತ್ತಾನೆ? ಫುಲ್ ಕೆಲಸ ಮಾಡಲು ಬಿಯು ಎಷ್ಟು ದಿನಗಳನ್ನ ತೆಗೆದುಕೊಳ್ಳುತ್ತಾನೆ? ಬಲಗಡೆ ಯಾವಾಗಲೂ ಕ್ವಶನ್ ಮಾರ್ಕ್, ಫಸ್ಟ್ ಇರೋದು ಯಾವಾಗಲೂ ಕೆಳಗಡೆ. ಸೊ ಮೊದಲನೇ ಆಯ್ಕೆ 120/7 ಸರಿ ಹೋಗುತ್ತೆ, ರೈಟ್? ಈ ರೀತಿಯಾಗಿ ನಾವು ಇಲ್ಲಿ ಇದು ಯಾವ ಟೈಪ್ ಅಂದ್ರೆ ಇಬ್ಬರದು ಕಂಬೈನ್ಡ್ ಕೊಟ್ಟು ಒಬ್ಬೊಂದು ಇಂಡಿವಿಜುವಲ್ ಕೊಟ್ಟು ಇನ್ನೊಬ್ಬೊಂದು ಇಂಡಿವಿಜುವಲ್ ಕೇಳ್ತಾ ಇರೋದು. ದಟ್ ಈಸ್ ವೈ ಇಟ್ ಈಸ್ ಒನ್ ಮೋರ್ ವೆರೈಟಿ. ಈ ರೀತಿಯಾಗಿ ಟೈಮ್ ಅಂಡ್ ವರ್ಕ್ ಅಲ್ಲಿ ಕೆಲಸ ಮತ್ತು ವೇಳೆಯಲ್ಲಿ ಸುಮಾರು ವೆರೈಟಿಗಳಿವೆ. ಮುಂಚೆ ಹೇಳಿದ ವೆರೈಟಿ ಯಾವುದು? ಇಂಡಿವಿಜುವಲ್ ಕೊಡೋದು, ಕಂಬೈನ್ಡ್ ಕೇಳೋದು. ಈ ವೆರೈಟಿ ಯಾವುದು? ಕಂಬೈನ್ಡ್ ಕೊಟ್ಟಿದ್ದಾನೆ, ಇಂಡಿವಿಜುವಲ್ ಕೊಟ್ಟಿದ್ದಾನೆ, ಇನ್ನೊಬ್ಬೊಂದು ಇಂಡಿವಿಜುವಲ್ ಕೇಳ್ತಾ ಇರೋದು, ಆ ಟೈಪ್, ರೈಟ್? ಮತ್ತೆ ಈ ಒಂದು ಪ್ರಾಬ್ಲಮ್ ಅನ್ನ ನಾವು ಫಾರ್ಮುಲಾ ಯೂಸ್ ಮಾಡಿ ಮಾಡಬಹುದು. ಹೇಗೆ ನೋಡಿ, ಇಲ್ಲಿ ಎ ಒಬ್ಬನೇ 15 ದಿನ ಅಂತ ಕೊಟ್ಟಿದ್ದಾನೆ, ಬಿ ಇದ್ದು ಗೊತ್ತಿಲ್ಲ. 15 ಪ್ಲಸ್ ಬಿ ಇಬ್ರು ಸೇರಿ 8 ದಿನ, ಅದು ಇಲ್ಲಿ ಬರೀಬೇಕು. ನಾವೆಲ್ಲರೂ ಮಾಡೋ ಕಾಮನ್ ಮಿಸ್ಟೇಕ್ ಯಾವುದು ಅಂದ್ರೆ ಎ ಪ್ಲಸ್ ಬಿ ಕೆಳಗಡೆ ಇರುತ್ತಲ್ಲ ಅಲ್ಲೇ 8 ಬರಿತೀವಿ, ಅಲ್ಲೇ ಮಿಸ್ಟೇಕ್ ಆಗುತ್ತೆ. ಎಲ್ಲ ಮುಗಿದ ಮೇಲೆ 8, ಹೌದಾ? ಈಗ ಇದು 15 ಬಿ ಹಾಗೆ ಇರಲಿ.
15 ಪ್ಲಸ್ ಬಿ ಅನ್ನ ಈ ಸೈಡ್ ಕಳಿಸಿಬಿಟ್ರೆ ಇದು ಭಾಗಾಕಾರ ಇದೆ, ಅಲ್ಲೋದ್ರೆ ಗುಣಾಕಾರ ಆಗುತ್ತದೆ. 15 ಎಂಟ್ಲೆ 120 ಪ್ಲಸ್ 8 ಬಿ. ಇಲ್ಲಿ 15 ಬಿ, ಅಲ್ಲಿ 8 ಬಿ ಅಂದ್ರೆ ಈ ಸೈಡ್ 7 ಬಿ ಎಕ್ಸ್ಟ್ರಾ. 7 ಬಿಗಳು ಅಂದ್ರೆ 120. ಬಿ ಒಬ್ಬನೇ ಬೇಕು ಅಂದ್ರೆ 7 ಬೇಡ ಅಂತ ಲೆಕ್ಕ, ಅದನ್ನ ಈ ಸೈಡ್ ಕಳಿಸ್ಬಿಡಿ. ಗುಣಾಕಾರ ಹೋಗಿ ಭಾಗಾಕಾರ ಆಗಿ ಮತ್ತೆ ವಾಪಸ್ ಇಲ್ಲೇ ಕರೆಕ್ಟಾಗಿ ಬಂದ್ಬಿಡ್ತೀರ. ಒನ್ಸ್ ಅಗೇನ್ ದ ಆನ್ಸರ್ ಇಸ್ ಸೇಮ್ 120/7. ಅಂದ್ರೆ ಇಲ್ಲಿ ಕ್ಯಾನ್ಸಲ್ ಆಗಲ್ಲ. 7 ಒಂದ್ಲೇ 7 ಎಷ್ಟಲೇ ಗೊತ್ತಿಲ್ಲ ಅದರ ಅರ್ಥ ಪಾಯಿಂಟ್ ಅಲ್ಲಿ ಬರುತ್ತದೆ. ಇವು ಇವು 3 ಆಪ್ಷನ್ಸ್ಗಳಲ್ಲಿ ಪಾಯಿಂಟ್ಗಳು ಇಲ್ಲ, ಹಾಗಾಗಿ ಇವು 3 ರಾಂಗ್. ಸ್ಟ್ರೈಟ್ ಆಗಿ ಅದನ್ನ ಮಾರ್ಕ್ ಮಾಡಬಹುದು. ರೈಟ್, ಈ ರೀತಿಯಾಗಿ ನಾವು ಈ ಪ್ರಾಬ್ಲಮ್ ಅನ್ನ ಯೂಸಿಂಗ್ ಫಾರ್ಮುಲಾ ಕೂಡ ಸಾಲ್ವ್ ಮಾಡ್ಬೋದು ಸ್ನೇಹಿತರೆ. ಬನ್ನಿ 4ನೇ ಪ್ರಶ್ನೆ ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ ಸ್ನೇಹಿತರೆ, ಟಾರ್ಗೆಟ್ ಮೆಂಟಲ್ ಎಬಿಲಿಟಿ ಮಾಸ್ಟರ್ ಕ್ಲಾಸ್, ಇಲ್ಲಿ ಒಂದು ಕೋರ್ಸ್ ಲಾಂಚ್ ಮಾಡ್ತಾ ಇದ್ದಾರೆ. ಬರೀ ಮೆಂಟಲ್ ಎಬಿಲಿಟಿ ನಿಮಗೆ ಬೇಕು ಅನ್ನೋದಾದರೆ, ಏಕೆಂದರೆ ಒಂದು ವರ್ಷ 19 ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಕೇಳಿದ್ದಾನೆ. ಆ ವರ್ಷ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಅದೇ ಕ್ರೂಷಿಯಲ್. ಯಾರು ಮೆಂಟಲ್ ಎಬಿಲಿಟಿ ಕರೆಕ್ಟಾಗಿ ಮಾಡಿದಾರೋ ಅವರೇ ಪಾಸ್ ಆಗಿದ್ದಾರೆ. ಯಾಕೆಂದ್ರೆ 19 ಔಟ್ ಆಫ್ 100 ಅಂದ್ರೆ ಅದು ಒಂಚೂರು ಜಾಸ್ತಿನೇ ಆಯ್ತು. ರೈಟ್, ಸೊ ಆ ವರ್ಷ ಎಸ್ಪೆಷಲಿ ಆ ರಿಕ್ರೂಟ್ಮೆಂಟ್ ಅಲ್ಲಿ PC ಆಗಬೇಕು ಅಂದ್ರೆ ಯಾರು ಮೆಂಟಲ್ ಎಬಿಲಿಟಿ ಕ್ವಶನ್ ಸಾಲ್ವ್ ಮಾಡಿದ್ರು ಅವ್ರು ಮಾತ್ರ ಪಾಸ್ ಆಗಿರೋದು. ಯಾಕೆಂದ್ರೆ ಮಿಕ್ಕಿದೆಲ್ಲ ಬೈ ಅಂಡ್ ಲಾರ್ಜ್ ಎಲ್ಲರೂ ಓದಿರ್ತಾರೆ, ಮತ್ತೆ ಎಲ್ಲರೂ ಅಂದ್ರೆ ರೇಂಜಿಗೆ ಇರ್ತಾರೆ. ಬಟ್ ಡಿಸೈಡಿಂಗ್ ಫ್ಯಾಕ್ಟರ್ ಆಗೋದು ಮೆಂಟಲ್ ಎಬಿಲಿಟಿ. ಹಾಗಾಗಿ ನಿಮ್ಗೆ ಬರೀ ಮೆಂಟಲ್ ಎಬಿಲಿಟಿ ಬೇಕು ಅನ್ನೋದು ಇದ್ರೆ ಸರ್ದು ಒಂದು ಕ್ರ್ಯಾಶ್ ಕೋರ್ಸ್ ಸಪರೇಟ್ ಆಗಿದೆ ಬರೀ ಮೆಂಟಲ್ ಎಬಿಲಿಟಿ, ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು ಸ್ನೇಹಿತರೆ. ಬನ್ನಿ ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ ನೋಡೋಣ. ಟೈಮ್ ಅಂಡ್ ವರ್ಕ್ ಮೇಲೆ. ಬಿ ಒಬ್ಬನೇ ಒಂದು ಕೆಲಸವನ್ನು 20 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಬಿ ಒಬ್ಬನೇ ಕೆಲಸಕ್ಕೆ ಬಂದ್ರೆ ಎಷ್ಟು ದಿನ ಬೇಕು? 20 days. ಎ ಮತ್ತು ಬಿ ಒಟ್ಟಾಗಿ ಅದೇ ಕೆಲಸವನ್ನು 12 ದಿನ. ಎ ಮತ್ತು ಬಿ ಒಟ್ಟಿಗೆ ಕೆಲಸಕ್ಕೆ ಬಂದ್ರೆ 12 ದಿನ. ಹಾಗಾದ್ರೆ ಎ ಒಬ್ಬನೇ ಆ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತಾನೆ? ಎ ಒಬ್ಬನೇ ಕೆಲಸಕ್ಕೆ ಬಂದ್ರೆ ಎಷ್ಟು ದಿನ ಬೇಕು? ಇದನ್ನು ನಾನು ಬೇಕಂದ್ರೆ ಫಾರ್ಮುಲಾ ಯೂಸ್ ಮಾಡಿ ತೋರಿಸ್ತೀನಿ ನೋಡಿ. ಎ ಒಬ್ಬನೇ ಗೊತ್ತಿಲ್ಲ, ಬಿ ಗೊತ್ತಲ್ಲ 20, ಕೆಳಗಡೆ ಎ ಪ್ಲಸ್ ಬಿ ಅಂದ್ರೆ 20. ಇದೆಲ್ಲ ಸಿಂಪ್ಲಿಫೈ ಮಾಡಿದ ಮೇಲೆ ಬರೋದು ಇಬ್ಬರು ಒಟ್ಟುಗೂಡಿ ಅದು ಕೊಟ್ಟಿರೋದು 12 ದಿನ. ಇದು 20 ಇಂಟು ಎ ಅಂದ್ರೆ 20 ಎ ಆಗುತ್ತೆ. 12 ಇಲ್ಲೇ ಇರಲಿ, ಇದು ಭಾಗಾಕಾರ ಇದೆ, ಈ ಸೈಡ್ ಹೋದ್ರೆ ಗುಣಾಕಾರ ಆಗುತ್ತದೆ. ಎ ಪ್ಲಸ್ 20. ಈಗ ಬ್ರಾಕೆಟ್ ಓಪನ್ ಮಾಡೋಣ. ಬಲಗಡೆ 20 ಎ ಹಾಗೆ ಇರಲಿ, 12 ಇಂಟು ಎ 12 ಎ ಪ್ಲಸ್ ಆಸ್ ಇಟ್ ಈಸ್ ಇನ್ ಬಿಟ್ವೀನ್ 12 ಎರಡ್ಲೆ 24 240. ಇಲ್ಲಿ 20 ಅಲ್ಲಿ 12 ಅಂದ್ರೆ ಈ ಸೈಡ್ 8 ಎಗಳು ಎಕ್ಸ್ಟ್ರಾ ಇವೆ. 240 ಅಲ್ಲೇ ಇದೆ, ಅಲ್ಲೇ ಇರಲಿ. ಈಗ ನೀವು ಇದನ್ನು ಈ ಸೈಡ್ ಕಳಿಸಿ ಲೇಟ್ ಆಗುತ್ತೆ, ಏನ್ ಮಾಡ್ಬೋದು ಅಂದ್ರೆ ಇಲ್ಲೇ ಕೈ ಬಿಡ್ಬೋದು. 8 ಒಂದ್ಲೆ 8 ಮೂರ್ಲೆ ಸಾಕು. ಎ ಈಸ್ ಈಕ್ವಲ್ ಟು 3 ಅಲ್ಲೇ ಇದೆ, ಅಲ್ಲೇ ಇರಲಿ, 0 ಅಲ್ಲೇ ಇದೆ, ಅಲ್ಲೇ ಇರಲಿ. ಸೊ ಡೈರೆಕ್ಟ್ ಆಗಿ ಮೊದಲನೇ ಆಯ್ಕೆ ಸರಿ ಹೋಗುತ್ತೆ. ಹೌದಾ? ಸೊ ಮುಂಚೆ ಮಾಡಿದ್ದು ಇದು 2 200% ಸೇಮ್ ಟೈಪ್, ಬರೀ ನಂಬರ್ ಮಾತ್ರ ಚೇಂಜ್ ಮಾಡಲಾಗಿದೆ. ಹೌದಾ? ಬನ್ನಿ ನೋಡೋಣ ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ. ಕೆಲಸ ಮತ್ತು ವೇಳೆ 5ನೇ ಪ್ರಶ್ನೆ ಯಾವ ರೀತಿ ಆಗಿದೆ ನೋಡಿ. ಎ ಒಬ್ಬನೇ ಒಂದು ಕೆಲಸವನ್ನು 8 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಬಿ ಒಬ್ಬನೇ, ಬಿ ಮತ್ತು ಸಿ ಇಬ್ಬರು ಒಟ್ಟುಗೂಡಿ, ಬಿ ಮತ್ತು ಸಿ ಇಬ್ಬರು ಒಟ್ಟುಗೂಡಿ ಬಿ ಮತ್ತು ಸಿ ಅದೇ ಕೆಲಸವನ್ನು ಕ್ರಮವಾಗಿ 12 ಮತ್ತು 16 ಅಂದ್ರೆ ಬಿ 12 ಸಿ 16, ಬಿ 12 ಸಿ 16. ಹೇಳ್ತಾ ಇರೋದು ಮೂವರು ಒಟ್ಟುಗೂಡಿ ಕೆಲ್ಸಕ್ಕೆ ಬಂದ್ರೆ ನೋಡಿ, 3 ಜನ ಇದ್ದಾರೆ, 3 ಜನರದ್ದು ಇಂಡಿವಿಜುವಲ್ ಕೆಪಾಸಿಟಿ ಕೊಟ್ಟು 3 ಜನರದ್ದು ಕಂಬೈನ್ಡ್ ಕೇಳ್ತಾ ಇರೋದು. ಫಾರ್ಮುಲಾ ಯೂಸ್ ಮಾಡ್ಬೋದು, ಆಲ್ರೆಡಿ ಫಾರ್ಮುಲಾ ಕೊಟ್ಟಿದ್ದೀನಿ. ಎ ಬಿ ಸಿ, ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ
ಈ ಒಂದು ಫಾರ್ಮುಲಾ ನೀವು ಯೂಸ್ ಮಾಡ್ಬೋದು. ಇಲ್ಲಿ 3 ಜನ ಇಂಡಿವಿಜುವಲ್ ಕೊಟ್ಟು ಕಂಬೈನ್ಡ್ ಕೇಳಿರೋದು, ಹಾಗಾಗಿ ಯು ಕ್ಯಾನ್ ಗೋ ವಿತ್ ದಿಸ್ ಫಾರ್ಮುಲಾ. ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಇದ್ದಲ್ಲೆಲ್ಲ 8, ಬಿ ಇದ್ದಲ್ಲಿ 12, ಸಿ ಇದ್ದಲ್ಲಿ 16. ಹೌದಾ? 8, 12, 16 ಕೆಳಗೆ ಎ ಬಿ ಅಂದ್ರೆ 8 ಇಂಟು 12 ಪ್ಲಸ್ ಬಿ ಸಿ ಅಂದ್ರೆ 12 ಇಂಟು 16 ಪ್ಲಸ್ ಎ ಸಿ 16 ಇಂಟು 8. ಇದೆಲ್ಲ ಸಿಂಪ್ಲಿಫೈ ಮಾಡಿಬಿಟ್ರೆ ಯು ವಿಲ್ ಗೆಟ್ ದ ಫೈನಲ್ ಆನ್ಸರ್. ಹೌದಾ? ಇದು ಒಂದು ಮೆಥಡ್. ಫಸ್ಟ್ ಇವೆರಡು ಮಲ್ಟಿಪ್ಲೈ ಮಾಡಿ, ಇವೆರಡು ಮಲ್ಟಿಪ್ಲೈ ಮಾಡಿ, ಇವೆರಡು ಮಲ್ಟಿಪ್ಲೈ ಮಾಡಿ, ಎಲ್ಲಾನು ಕೂಡಿಸಿ ನಂತರ ಕ್ಯಾನ್ಸಲೇಷನ್. ಹೌದಾ? ಇದು ನನ್ನ ಪ್ರಕಾರ ಒಂಚೂರು ಜಾಸ್ತಿ ಲಾಂಗ್ ಅನಿಸ್ತಾ ಇದೆ, ಹಾಗಾಗಿ ನಾವು ಕಾನ್ಸೆಪ್ಟ್ ಮೆಥಡ್ಗೆ ಬರೋಣ. ಕಾನ್ಸೆಪ್ಟ್ ಏನು? 8, 12, 16 3 ನಂಬರ್ಗಳಿವೆ. 3 ಸಂಖ್ಯೆಗಳ ಲಸ ಕಂಡುಹಿಡಿದು ಕೆಲಸ ಅಂದ್ರೆ ಏನು ಅಂತ ಡಿಫೈನ್ ಮಾಡಬೇಕು. 4 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು ಟ್ರಿಕ್. 8 16 ಭಾಗ ಮಾಡ್ತಾ ಇದೆ, ಅಲ್ಲೇ ಕೈ ಬಿಟ್ಬಿಡ್ಬೇಕು. 8 16 ಡಿವೈಡ್ ಮಾಡ್ತಾ ಇದೆ, ಕೈ ಬಿಡು. ಇವೆರಡು ಸಂಖ್ಯೆಗಳು 4 ಭಾಗ ಆಗುತ್ತವೆ. 4 3 4 4. ಹೌದಾ? 4 3 12 4 48 ಲಸ ಅನ್ನ ಬಳಸಿ ಕೆಲಸ ಅಂದ್ರೆ ಏನು ಅಂತ ಹೇಳ್ಬೇಕು. ಒಂದು ಕೊಠಡಿಯಲ್ಲಿ 48 ಚೇರ್ಗಳನ್ನ ಅರೇಂಜ್ ಮಾಡೋದೇ ಒಂದು ಕೆಲಸ. 48 ಕುರ್ಚಿ ಅರೇಂಜ್ ಮಾಡಂತ ಹೇಗೆ ಹೇಳಿದ್ರೆ 8 ದಿನ ಬೇಕಂತಾನೆ. 8 ದಿನಗಳಲ್ಲಿ 48 ಚೇರ್ ಅಂದ್ರೆ ಡೈಲಿ 6 ಕುರ್ಚಿ ಅರೇಂಜ್ ಮಾಡಲೇಬೇಕು. ಎಯು ಪ್ರತಿದಿನ 6 ಕುರ್ಚಿ ಅರೇಂಜ್ ಮಾಡಿದ್ರೆ ಮಾತ್ರ 8 ದಿನಗಳಲ್ಲಿ ಎಲ್ಲ 48 ಕುರ್ಚಿಗಳನ್ನ ಅರೇಂಜ್ ಮಾಡಿ ಕೆಲಸ ಮುಗಿಸಲು ಸಾಧ್ಯ. ಏಕೆಂದ್ರೆ 8 6 48. ಅದೇ ರೀತಿಯಾಗಿ 12 4 48, 16 3 48. ಎಲ್ಲರೂ ಒಟ್ಟುಗೂಡಿ ಕೆಲಸವನ್ನ ಪ್ರಾರಂಭಿಸಿದರೆ 6 4 10 3 13 ಪ್ರತಿದಿನ ಎಷ್ಟು ಕುರ್ಚಿಯನ್ನು ಅರೇಂಜ್ ಮಾಡುತ್ತಾರೆ? ಎಲ್ಲರೂ ಸೇರಿ ಡೈಲಿ 13 ಕುರ್ಚಿ ಅರೇಂಜ್ ಮಾಡ್ತಾರೆ. ಎಲ್ಲರೂ ಸೇರಿ ಕೆಲಸಕ್ಕೆ ಬಂದ್ರೆ ಕೆಲಸ ಮುಗಿಯೋದು ಯಾವಾಗ? 48 ಕುರ್ಚಿ ಅರೇಂಜ್ ಆದಾಗ ಕೆಲಸ ಮುಗಿಯೋದು. 13 ಎಷ್ಟಲೇ 48? ಗೊತ್ತಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಮಾರ್ಕ್ ಮಾಡಿ. ಯಾಕೆಂದ್ರೆ 13 ಅಂಕಿ ಮಗೆ 48 ಬರಲ್ಲ. ಅದರ ಅರ್ಥ ಹೋಲ್ ನಂಬರ್ ಆನ್ಸರ್ ಬರಲ್ಲ. ಅದರ ಅರ್ಥ ಭಿನ್ನ ರಾಶಿ ಬರುತ್ತದೆ. ಭಿನ್ನ ರಾಶಿಯಲ್ಲಿ ಒಂದೇ ಒಂದು ಕೊಟ್ಟಿರೋದು. ಹೌದಾ? 13 ಕುರ್ಚಿ ಅರೇಂಜ್ ಮಾಡಲು ಒಂದಿನ ಸಾಕು. ಎಲ್ಲಾ 48 ಕುರ್ಚಿಯನ್ನು ಅರೇಂಜ್ ಮಾಡಿ ಕೆಲಸ ಮುಗಿಸಲು ಎಷ್ಟು ದಿನಗಳು ಸಾಕು? ಬಲಗಡೆ ಯಾವಾಗಲೂ ಕ್ವಶನ್ ಮಾರ್ಕ್, ಫಸ್ಟ್ ಇರೋದು ಯಾವಾಗಲೂ ಕೆಳಗಡೆ. ಸೊ ಫಸ್ಟ್ ಆಪ್ಷನ್ ಸರಿ ಆಗುತ್ತೆ. 48/13. ಹೌದಾ? ಲಸ 2 ಸ್ಟೆಪ್, ರೈಟ್? ಇಲ್ಲೂ ಕೂಡ ನಾವೇನು ಮಾಡಿಲ್ಲ. 6 4 8 6 48, 12 4 48, 16 3 48 ಎಲ್ಲ ಕೂಡ್ಸಿದೀವಿ. ಎಲ್ಲರೂ ಸೇರಿ ಡೈಲಿ 13 ಕುರ್ಚಿ ಅರೇಂಜ್ ಮಾಡ್ತಾರೆ. 13 ಅಂಕಿ ಮಗೆ 48 ಬರೋದೇ ಇಲ್ಲ. ಅದರ ಅರ್ಥ ಭಿನ್ನ ರಾಶಿಯಲ್ಲಿ ಬರುತ್ತದೆ. ಅದರ ಅರ್ಥ ಇವು 3 ತಪ್ಪು, ಅದರ ಅರ್ಥ ಇದು ಸರಿ. ಈ ರೀತಿಯಾಗಿ ನಾವು ತುಂಬಾ ಫಾಸ್ಟ್ ಆಗಿ ಈ ಒಂದು ಪ್ರಾಬ್ಲಮ್ ಅನ್ನ ಮ್ಯಾನೇಜ್ ಮಾಡಬಹುದು. ಬನ್ನಿ ನೋಡೋಣ ಮುಂದಿನ ಪ್ರಶ್ನೆ. 6ನೇ ಪ್ರಶ್ನೆ ಈ ರೀತಿಯಾಗಿದೆ. ಬಿ ಒಬ್ಬನೇ ಒಂದು ಕೆಲಸವನ್ನು 20 ದಿನಗಳಲ್ಲಿ ಮುಗಿಸುತ್ತಾನೆ. ಬಿ ಒಬ್ಬನೇ ಒಂದು ಕೆಲಸ ಮಾಡಲಿಕ್ಕೆ ಎಷ್ಟು ದಿನ ಸಾಕು? 20 ದಿನ ಬೇಕು. ಎ ಮತ್ತು ಬಿ ಇಬ್ರು ಒಟ್ಟಿಗೆ ಅದೇ ಕೆಲಸವನ್ನ 12 ದಿನಗಳಲ್ಲಿ ಮುಗಿಸುತ್ತಾರೆ. 12 ದಿನ. ಹಾಗಾದರೆ ಎ ಒಬ್ಬನೇ ಆ ಕೆಲಸವನ್ನ ಪೂರ್ಣಗೊಳಿಸಲು ಎಷ್ಟು ದಿನ ತೆಗೆದುಕೊಳ್ಳುತ್ತಾನೆ? ಎ ಒಬ್ಬನೇ ಅದೇ ಕೆಲಸ ಮಾಡ್ಲಿಕ್ಕೆ ಎಷ್ಟು ದಿನ ಬೇಕು? ಫಾರ್ಮುಲಾ ಯಾವ್ದು ಯೂಸ್ ಮಾಡ್ತೀರಾ? AB/A+B ಯೂಸ್ ಮಾಡಬೇಕು. ಎ ಗೊತ್ತಿಲ್ಲ, ಬಿ ಗೊತ್ತು 20. ಹೌದಾ? ಕೆಳಗೆ A+B ಅಂದ್ರೆ 20. ಎ ಅಂದ್ರೆ ಗೊತ್ತಿಲ್ಲ, ಬಿ ಅಂದ್ರೆ ಗೊತ್ತು 20. ಈ ಸೈಡ್ ಇಬ್ರು ಸೇರಿ ಅಂದ್ರೆ 12. ಹೌದಾ? ಇದು ಯೂಸಿಂಗ್ ಫಾರ್ಮುಲಾನ ಈ ತರ ಯೂಸ್ ಮಾಡಿ ಸಾಲ್ವ್ ಮಾಡಿ ಯು ವಿಲ್ ಗೆಟ್ ದ ಆನ್ಸರ್. ಹೌದಾ? ಈಗ ಲಸ ಮೆಥಡ್ ಬೇಕು ಅಂದ್ರೆ 20 12 2 ನಂಬರ್ಗಳಿವೆ.
4 ಸ್ಟಾರ್ಟ್ ಮಾಡೋಣ. 4 5 4 3 5 4 23 60 ಲಸನ ಬಳಸಿ ಕೆಲಸ ಅಂದ್ರೆ ಏನು ಅಂತ ಹೇಳ್ಬೇಕು. 60 ಚೇರ್ಗಳನ್ನ ಅರೇಂಜ್ ಮಾಡಿದೆ ಒಂದು ಕೆಲಸ. ಒಂದು ಕೊಠಡಿಯಲ್ಲಿ 60 ಕುರ್ಚಿ ಅರೇಂಜ್ ಮಾಡಂತ ಬಿಗ್ ಹೇಳಿದ್ರೆ 20 ದಿನ ಬೇಕು ಅಂತ ಹೇಳ್ತಾನೆ. 20 ದಿನ ಟೈಮ್ ಕೊಡಿ, 60 ಕುರ್ಚಿ ಅರೇಂಜ್ ಮಾಡ್ತೀನಿ ಅಂತ ಹೇಳ್ತಾನೆ. 20 ದಿನಕ್ಕೆ 60 ಕುರ್ಚಿಗಳು ಆದ್ರೆ ಪ್ರತಿದಿನ ಆತನು ಬಂದು 3 ಕುರ್ಚಿ ಅರೇಂಜ್ ಮಾಡ್ಲೇಬೇಕು. ಆಗ ಮಾತ್ರ 20 ದಿನಕ್ಕೆ ಎಲ್ಲ 60 ಅರೇಂಜ್ ಮಾಡಿ ನೀಟಾಗಿ ಅರೇಂಜ್ ಮಾಡ್ಬೋದು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ 23 60. ಅದೇ ರೀತಿಯಾಗಿ 12 5 60. ನೋಡಿ, ಇಬ್ಬರು ಒಟ್ಟುಗೂಡಿ 5. ಆ 5ರಲ್ಲಿ ಬಿನೇ 3 ಆದ್ರೆ ಎ ಏನಾಗ್ತಾನೆ 2 ಆಗ್ತಾನೆ. ಏನ ಕೆಪಾಸಿಟಿ ಏನಾಗ್ಬಿಡುತ್ತೆ 2 ಕುರ್ಚಿ ಅರೇಂಜ್ ಮಾಡುತ್ತೆ. ನೋಡಿ, ಎ ಡೈಲಿ 2, ಬಿ ಡೈಲಿ 3, ಇಬ್ರು ಸೇರಿ ಡೈಲಿ 5. ಸರಿ ಆಯ್ತಾ? ಸೊ ಏನ ಕೆಪಾಸಿಟಿ ಪ್ರತಿದಿನ 2 ಕುರ್ಚಿಗಳನ್ನ ಅರೇಂಜ್ ಮಾಡೋದು. ಅವನಿಗೆ ಎಲ್ಲಾ 60 ಕುರ್ಚಿ ಅರೇಂಜ್ ಮಾಡಂತ ಹೇಳಿದ್ರೆ ಹೇಗೆ ಎಲ್ಲ 60 ಕುರ್ಚಿಗಳನ್ನ ನೀನೇ ಅರೇಂಜ್ ಮಾಡ ಅಂತ ಹೇಳಿದ್ರೆ ನ್ಯಾಚುರಲಿ ಅವನು 30 ದಿನ ಬೇಕೇ ಬೇಕು ಅಂತ ಹೇಳ್ತಾನೆ. ಯಾಕೆ ಅಂದ್ರೆ 2 30 60. ಈ ರೀತಿಯಾಗಿ ಮೊದಲನೇ ಆಯ್ಕೆ 30 ದಿನಗಳು ಸರಿ ಹೋಗುತ್ತದೆ. ಹೌದಾ? ಬನ್ನಿ ನೋಡೋಣ ಮುಂದಿನ ಪ್ರಶ್ನೆ. Here is problem number 7 on time and work. ಎ ಮತ್ತು ಬಿ ಒಂದು ಕೆಲಸವನ್ನು ಕ್ರಮವಾಗಿ 8 ಮತ್ತು 12 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಎ ಮತ್ತು ಬಿ ಎಷ್ಟು ದಿನ ತಗೊಳ್ತಾರೆ? 8 ಮತ್ತು 12. ಎ 8 ದಿನ, ಬಿ 12 ದಿನಗಳು. ಅವರಿಬ್ಬರು ಒಟ್ಟಿಗೆ ಕೆಲಸ ಪ್ರಾರಂಭಿಸಿದ 3 ದಿನಗಳ ನಂತರ ಬಿ ಕೆಲಸ ಬಿಟ್ಟು ಹೋಗುತ್ತಾನೆ. ಸೊ ಇದು ಯಾವ ಟೈಪ್ ಅಂದ್ರೆ ಮಧ್ಯಕ್ಕೆ ಕೈ ಕೊಡೋ ಟೈಪ್. ಮಧ್ಯಕ್ಕೆ ಬಿಟ್ಟು ಹೋಗ್ಬಿಡ್ತಾರೆ. ಹೌದಾ? ಯಾರು ಬಿಟ್ಟು ಹೋಗ್ತದಾನೆ ಇಲ್ಲಿ? ಬಿ ಕೆಲಸ ಬಿಟ್ಟು ಹೋಗ್ತದಾನೆ. ಹಾಗಾದ್ರೆ ಉಳಿದ ಕೆಲಸವನ್ನ ಎ ಒಬ್ಬನೇ ಎಷ್ಟು ದಿನಗಳಲ್ಲಿ ಮುಗಿಸ್ತಾನೆ. ಹೌದಾ? ಇಂಥ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ನಮ್ಮ ಹತ್ರ ಯಾವುದೇ ರೀತಿಯಾದ ಫಾರ್ಮುಲಾಗಳು ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು ಫಾರ್ಮುಲಾಗಳ ಮೇಲೆ ಡಿಪೆಂಡ್ ಆಗಬಾರ್ದು, ಕಾನ್ಸೆಪ್ಟ್ ಮೇಲೆ ಡಿಪೆಂಡ್ ಆಗ್ಬೇಕು. ಎಕ್ಸಾಮ್ ಹಾಲಲ್ಲಿ ಫಾರ್ಮುಲಾ ಕೈ ಕೊಡ್ಬೋದು, ಆದ್ರೆ ನಮಗೆ ಕಾನ್ಸೆಪ್ಟ್ಸ್ ಎಂದು ಕೈ ಕೊಡಲ್ಲ. 8 12 ಸೈಡಿಗೆ ತಗೊಂಡೋಗಿ ಲಸ 2 ಸಂಖ್ಯೆಗಳು 4 ಭಾಗ ಆಗುತ್ತವೆ. 4 2 4 3 4 2 8 3 24 ಲಸ. ಅದರ ಅರ್ಥ 24 ಚೇರ್ಗಳನ್ನ ಒಂದು ಕೊಠಡಿಯಲ್ಲಿ ಅರೇಂಜ್ ಮಾಡದೆ ಒಂದು ಕೆಲಸ. ಹೇಗೆ ಆ ಕೆಲಸ ಮಾಡಲು ಹೇಳಿದ್ರೆ 8 ದಿನ ಬೇಕಂತ ಹೇಳ್ತಾನೆ. 8 ದಿನಕ್ಕೆ 24 ಚೇರ್ ಅಂದ್ರೆ ಡೈಲಿ 3 ಕುರ್ಚಿ ಅರೇಂಜ್ ಮಾಡ್ಲೇಬೇಕಾಗತ್ತೆ. ಬಿ 12 ದಿನಕ್ಕೆ 24 ಅಂದ್ರೆ ಡೈಲಿ 2 ಕುರ್ಚಿ ಅರೇಂಜ್ ಮಾಡ್ಲೇಬೇಕಾಗತ್ತೆ. ಮುಂಚೆ ನಮಗೆ ಕೆಲಸ ಅಂದ್ರೆ ಏನ್ ಗೊತ್ತಿರ್ಲಿಲ್ಲ, ಹಾಗೂ ಅವರುಗಳ ಇಂಡಿವಿಜುವಲ್ ಕೆಪಾಸಿಟಿ ಎಷ್ಟೆಷ್ಟಿದೆ ಅದು ಕೂಡ ಗೊತ್ತಿರ್ಲಿಲ್ಲ. ಈಗ ಎಲ್ಲ ಗೊತ್ತಾಗಿದೆ. ಕೆಲಸ ಅಂದ್ರೆ ಏನು, ಒಂದು ಕೊಠಡಿಯಲ್ಲಿ 24 ಕುರ್ಚಿ ಅರೇಂಜ್ ಮಾಡೋದು. ಎನ ಕೆಪಾಸಿಟಿ ಡೈಲಿ 3 ಕುರ್ಚಿ ಅರೇಂಜ್ ಮಾಡೋದು, ಬಿ ನ ಕೆಪಾಸಿಟಿ ಡೈಲಿ 2 ಚೇರ್ಗಳನ್ನ ಅರೇಂಜ್ ಮಾಡೋದು. ಇಬ್ರು ಒಟ್ಟಿಗೆ ಕೆಲ್ಸಕ್ಕೆ ಬಂದ್ಬಿಟ್ರೆ ಅವನು 3 ಇವನು 2 ಇಬ್ರು ಒಟ್ಟುಗೂಡಿ ಒಂದ್ ದಿನಕ್ಕೆ ಎಷ್ಟು ಕುರ್ಚಿ ಅರೇಂಜ್ ಮಾಡ್ತಾರೆ? ಡೈಲಿ 5 ಕುರ್ಚಿಗಳನ್ನ ಅರೇಂಜ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಬ್ರು ಒಟ್ಟುಗೂಡಿ ಕೆಲ್ಸಕ್ಕೆ ಬಂದ್ರೆ ಅವ್ರಿಬ್ರು ಒಟ್ಟಿಗೆ ಕೆಲಸ ಮಾಡಿರೋದು ಎಷ್ಟು ದಿನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 3 ದಿನಗಳ ನಂತರ. ಅದರ ಅರ್ಥ 3 ದಿನ ಅಂತೂ ಪಕ್ಕ ಕೆಲಸ ಮಾಡಿದಾರ. 3 ದಿನ ಕೆಲ್ಸಕ್ಕೆ ಬಂದ್ಬಿಟ್ರೆ ಅಲ್ಲಿಗೆ 15 ಕುರ್ಚಿಗಳು ಅರೇಂಜ್ ಆಯ್ತು. 3 ದಿನಕ್ಕೆ ಪ್ರತಿದಿನ 5 5 5 10 15 3 ದಿನಗಳಲ್ಲಿ 15 ಕುರ್ಚಿ ಅರೇಂಜ್ ಆಯ್ತು. ಬಟ್ ಕೆಲಸ ಮುಗಿಯೋದು ಯಾವಾಗ? 24 ಅರೇಂಜ್ ಆದಾಗ. 24 ಚೇರ್ ಅರೇಂಜ್ ಆದಾಗ ಕೆಲಸ ಮುಗಿದಿದ್ದು ಟೋಟಲ್ ವರ್ಕ್. ಅದರಲ್ಲಿ 15 ಆಲ್ರೆಡಿ ಅರೇಂಜ್ ಆಯ್ತು. ಫಿನಿಶ್ಡ್ ವರ್ಕ್ ಮುಗಿದು ಹೋದ ಕೆಲಸ 15. ಇನ್ನೂ ಎಷ್ಟು ಕುರ್ಚಿ ಅರೇಂಜ್ ಮಾಡೋದು ಬ್ಯಾಲೆನ್ಸ್ ಇದೆ ಅಂತ ಕೇಳಿದ್ರೆ ಇನ್ನೂ 9 ಕುರ್ಚಿ ಅರೇಂಜ್ ಮಾಡೋದು ಬ್ಯಾಲೆನ್ಸ್ ಇದೆ. ಇನ್ನೂ 9 ಕುರ್ಚಿ ಅರೇಂಜ್ ಮಾಡೋದು ಇದು ಉಳಿದ ಕೆಲಸ. ಇನ್ನೂ 9 ಕುರ್ಚಿ ಅರೇಂಜ್ ಮಾಡೋದು ಬ್ಯಾಲೆನ್ಸ್ ಇದೆ. ಈಗ ಯಾರು ಕೈ ಕೊಡ್ತಾರೆ ನೋಡಿ, ಯಾರು ಬಿಟ್ಟು ಹೋಗ್ತಾರೆ ನೋಡಿ? ಬಿ ಕೆಲಸ ಬಿಟ್ಟು ಹೋಗುತ್ತಾನೆ. ಉಳಿದ ಕೆಲಸ ಅಂದ್ರೆ ಯಾವ ಕೆಲಸ? 9 ಕುರ್ಚಿ ಅರೇಂಜ್ ಮಾಡದೆ ಉಳಿದ ಕೆಲಸ. 9 ಕುರ್ಚಿ ಅರೇಂಜ್ ಮಾಡದೆ ಉಳಿದ ಕೆಲಸ. ಅದನ್ನ ಯಾರು ಒಬ್ಬನೇ ಮಾಡ್ಬೇಕು? ಎ ಒಬ್ಬನೇ ಮಾಡ್ಬೇಕು. ಯಾಕೆ? ಬಿ ಕೆಲಸ ಬಿಟ್ಬಿಟ್ಟಿದ್ದಾನೆ. ಏನ ಕೆಪಾಸಿಟಿ ಏನಿದೆ? ಡೈಲಿ 3 ಕುರ್ಚಿ ಅರೇಂಜ್ ಮಾಡೋದಿದೆ. ಡೈಲಿ 3 ಕುರ್ಚಿ ಅರೇಂಜ್ ಮಾಡಿದ್ರೆ ಉಳಿದಿರೋ 9 ಕುರ್ಚಿ ಅರೇಂಜ್ ಮಾಡ್ಲಿಕ್ಕೆ 3 ದಿನ ಸಾಕು. ಸೊ 2ನೇ ಆಯ್ಕೆ ಸರಿ ಹೋಗುತ್ತೆ.
ಎಯು ಪ್ರತಿದಿನ 3 ಕುರ್ಚಿಗಳಂತೆ 3 ದಿನಗಳಲ್ಲಿ 9 ಕುರ್ಚಿ ಅರೇಂಜ್ ಮಾಡಿ ಉಳಿದಿರೋ ಕೆಲಸ ಮುಗಿಸುತ್ತಾನೆ. ಉಳಿದಿರೋ ಕೆಲಸ ಅಂದ್ರೆ ಉಳಿದಿರೋ 9 ಚೇರ್ಗಳನ್ನು ಅರೇಂಜ್ ಮಾಡೋದಾಗಿದೆ. ಹೌದಾ? ಈ ರೀತಿಯಾಗಿ ನಾವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಇಲ್ಲಿ ನಮಗೆ ಫಾರ್ಮುಲಾ ಕೆಲಸಕ್ಕೆ ಬರಲ್ಲ, ಹಾಗಾಗಿ ನಾವು ಕಾನ್ಸೆಪ್ಟ್ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ ಸ್ನೇಹಿತರೆ. ಬನ್ನಿ ನೋಡೋಣ ಮುಂದಿನ ಪ್ರಶ್ನೆ. ಎ ಮತ್ತು ಬಿ ಒಂದು ಕೆಲಸವನ್ನು ಕ್ರಮವಾಗಿ 15 ಮತ್ತು 20 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಅವರಿಬ್ಬರು ಒಟ್ಟಿಗೆ ಕೆಲಸ ಪ್ರಾರಂಭಿಸಿದ 3 ದಿನಗಳ ನಂತರ ಎ ಕೆಲಸ ಬಿಟ್ಟು ಹೋಗ್ಬಿಡ್ತಾನೆ. ಹಾಗಾದರೆ ಉಳಿದಿರುವ ಕೆಲಸ ಬಿ ಒಬ್ಬನೇ ಎಷ್ಟು ದಿನಗಳಲ್ಲಿ ಮುಗಿಸುತ್ತಾನೆ? ನಿಮ್ಮ ಆಯ್ಕೆಗಳು 13 ಇದೆ, 30 ಇದೆ, 6 ಇದೆ, 9 ಇದೆ. ಹೌದಾ? ಸೇಮ್ ಟೈಪ್. ಎ 15, ಬಿ 20. ಎ ಒಬ್ಬನೇ ಕೆಲ್ಸಕ್ಕೆ ಬಂದ್ರೆ 15 ದಿನ, ಬಿ ಒಬ್ಬನೇ ಕೆಲ್ಸಕ್ಕೆ ಬಂದ್ರೆ 20 ದಿನ. 15 ಮತ್ತು 20 ಇವುಗಳ ಲಸ ಕಂಡಿಡಿಯೋಣ. 15 ಮತ್ತು 20 ಇವುಗಳ ಲಸ ಕಂಡಿಡೋದು. ಕೆಲಸ ಅಂದ್ರೆ ಏನು ಅಂತ ಫಸ್ಟ್ ಡಿಫೈನ್ ಮಾಡ್ಬೇಕು. ಕೆಲಸ ಅಂದ್ರೆ ಏನು ಅಂತ ನಾವೇ ಹೇಳ್ಬಿಡ್ಬೇಕು. 5ರಿಂದ ಸ್ಟಾರ್ಟ್ ಮಾಡ್ಬೋದು ಸ್ನೇಹಿತರೆ. 5 3 5 4 5 4 23 60 ಲಸ. 60 ಕುರ್ಚಿಗಳನ್ನ ಒಂದು ಕೊಠಡಿಯಲ್ಲಿ ಅರೇಂಜ್ ಮಾಡಿದೆ ಕೆಲಸ. ಆ ಕೆಲಸ ಮಾಡಲು ಹೇಗೆ ಹೇಳಿದ್ರೆ 15 ದಿನ ಬೇಕಂತಾನೆ. 15 ದಿನಕ್ಕೆ 60 ಚೇರ್ ಅಂದ್ರೆ ಡೈಲಿ 4 ಕುರ್ಚಿ ಅರೇಂಜ್ ಮಾಡಲೇಬೇಕು. ಯಾಕೆಂದ್ರೆ 15 4 60. ಅದೇ ರೀತಿಯಾಗಿ 23 60. ಸೊ ಇಬ್ಬರದು ಇಂಡಿವಿಜುವಲ್ ಕೆಪಾಸಿಟಿ ಎಷ್ಟೆಷ್ಟಿದೆ ಗೊತ್ತಾಯ್ತು. ಕೆಲಸ ಅಂದ್ರೆ ಏನು ಅದು ಕೂಡ ಗೊತ್ತಾಯ್ತು. ಇಬ್ರು ಒಟ್ಟಿಗೆ ಕೆಲ್ಸಕ್ಕೆ ಬಂದ್ರೆ ಎ ಡೈಲಿ 4, ಬಿ ಡೈಲಿ 3. ಇಬ್ರು ಒಟ್ಟಿಗೆ ಬಂದ್ರೆ ಡೈಲಿ 7 ಕುರ್ಚಿಗಳನ್ನ ಅರೇಂಜ್ ಮಾಡಬಹುದು. ಆ ರೀತಿಯಾಗಿ ಡೈಲಿ 7 ಕುರ್ಚಿಗಳಂತೆ ಅವರು 3 ದಿನ ಮಾತ್ರ ಕೆಲಸ ಮಾಡಿರೋದು. ಅದರ ಅರ್ಥ ಪ್ರತಿದಿನ 7 ಕುರ್ಚಿಗಳಂತೆ 3 ದಿನ ಅಂದ್ರೆ ಅಲ್ಲಿಗೆ 21 ಕುರ್ಚಿ ಅರೇಂಜ್ ಆಯ್ತು. ಎಷ್ಟರಲ್ಲಿ? 60ರಲ್ಲಿ. ಟೋಟಲ್ 60ರಲ್ಲಿ 3 ದಿನ ಕೆಲಸ ಮಾಡಿ ಇಬ್ರು ಒಟ್ಟಿಗೆ 3 ದಿನ ಕೆಲಸ ಮಾಡಿ 21 ಕುರ್ಚಿ ಅರೇಂಜ್ ಮಾಡಿ ಇಟ್ಟಿದ್ದಾರೆ. ಇನ್ನು ಎಷ್ಟು ಅರೇಂಜ್ ಮಾಡೋದು ಬ್ಯಾಲೆನ್ಸ್ ಇದೆ ಅಂದ್ರೆ ಇನ್ನು 39 ಕುರ್ಚಿ ಅರೇಂಜ್ ಮಾಡೋದು ಬ್ಯಾಲೆನ್ಸ್ ಇದೆ. ಇದು ಉಳಿದ ಕೆಲಸ. ಇನ್ನು 39 ಚೇರ್ ಅರೇಂಜ್ ಮಾಡೋದು ಬ್ಯಾಲೆನ್ಸ್ ಇದೆ. ಈಗ ಎ ಕೆಲಸ ಬಿಟ್ಟು ಬಿಡ್ತಾನೆ. ಎ ಕೆಲಸ ಬಿಟ್ಟ. ಬಿ ಒಬ್ಬನೇ ಈ ಉಳಿದಿರೋ ಕೆಲಸ ಮಾಡಬೇಕು. ಬಿನ ಕೆಪಾಸಿಟಿ ಏನಿದೆ? ಡೈಲಿ 3 ಕುರ್ಚಿ ಅರೇಂಜ್ ಮಾಡೋದೈತೆ. ಡೈಲಿ 3 ಕುರ್ಚಿ ಅರೇಂಜ್ ಮಾಡಿದ್ರೆ 39 ಕುರ್ಚಿ ಅರೇಂಜ್ ಮಾಡಲು ಅವನಿಗೆ 13 ದಿನ ಸಾಕು. ಯಾಕೆಂದ್ರೆ 13 3 39, 13 3 39. ಹಾಗಾಗಿ ಮೊದಲನೇ ಆಯ್ಕೆ 13 ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಇದು ಮತ್ತೆ ಮುಂಚೆ ಮಾಡಿರೋದು 2 100% ಸೇಮ್. ಬನ್ನಿ ನೋಡೋಣ ಮುಂದಿನ ಪ್ರಶ್ನೆ. ದಿಸ್ ಈಸ್ ಒನ್ ಮೋರ್ ಪ್ರಾಬ್ಲಮ್ ಆನ್ ಟೈಮ್ ಅಂಡ್ ವರ್ಕ್. ಇಲ್ಲಿಯೂ ಕೂಡ ಮಧ್ಯಕ್ಕೆ ಕೆಲಸ ಬಿಟ್ಟು ಹೋಗ್ತಾ ಇದ್ದಾನೆ. ಸೇಮ್ ಟೈಪ್ ಅಗೇನ್. ಎ ಒಬ್ಬನೇ 10, ಬಿ ಒಬ್ಬನೇ 15. ಎ 10 ದಿನ, ಬಿ 15 ದಿನ. 10 ಮತ್ತೆ 15 ಲಸ ಫಸ್ಟ್. 10 ಮತ್ತೆ 15 ಲಸ. 5 2 5 3 5 2 10 3 30. ಸೊ ಒಂದು ಕೊಠಡಿಯಲ್ಲಿ 30 ಚೇರ್ ಅರೇಂಜ್ ಮಾಡಿದ್ರೆ ಕೆಲಸ ಮುಗೀತು. ಆ ಕೆಲಸ ಮಾಡಲು ಹೇಗೆ ಹೇಳಿದ್ರೆ 10 ದಿನ ಬೇಕಂತಾನೆ. 10 ದಿನಗಳಲ್ಲಿ 30 ಚೇರ್ ಅಂದ್ರೆ ಪ್ರತಿದಿನ 3 ಕುರ್ಚಿ ಅರೇಂಜ್ ಮಾಡಲೇಬೇಕು. ಏಕೆ ಅನ್ನೋದು ಅಂತ ಕೇಳೋದಾದ್ರೆ 10 3 30. ಅದೇ ರೀತಿಯಾಗಿ 15 2 30. ಇಬ್ರು ಒಟ್ಟುಗೂಡಿ ಕೆಲ್ಸಕ್ಕೆ ಬಂದ್ರೆ ಎ 3 ಬಿ 2 ಇಬ್ರು ಒಟ್ಟಿಗೆ ಕೆಲ್ಸಕ್ಕೆ ಬಂದ್ರೆ ಪ್ರತಿದಿನ 5 ಕುರ್ಚಿಗಳು ಅರೇಂಜ್ ಆಗುತ್ತವೆ. ಆ ರೀತಿಯಾಗಿ ಎಷ್ಟು ದಿನ ಕೆಲಸ ಮಾಡಿದಾರೆ ನೋಡಿ. ಒಟ್ಟಿಗೆ ಕೆಲಸ ಪ್ರಾರಂಭಿಸಿದ 2 ದಿನಗಳ ನಂತರ, ಅದರ ಅರ್ಥ 2 ದಿನ ಕೆಲಸ ಮಾಡಿದಾರೆ ಇಬ್ರು ಸೇರಿ. ಆ 2 ದಿನಗಳಲ್ಲಿ ಡೈಲಿ 5 ಕುರ್ಚಿಗಳಂತೆ ಇಬ್ರು ಸೇರಿ 10 ಕುರ್ಚಿ ಅರೇಂಜ್ ಮಾಡಿ ಇಟ್ಟಿದ್ದಾರೆ. ಎಷ್ಟರಲ್ಲಿ? 30ರಲ್ಲಿ. ಟೋಟಲ್ ಕೆಲಸ ಮುಗಿದ ಯಾವಾಗ? 30 ಕುರ್ಚಿ ಅರೇಂಜ್ ಆದಾಗ. 30ರಲ್ಲಿ 10 ಆಲ್ರೆಡಿ ಅರೇಂಜ್ ಮಾಡಿ ಇಟ್ಟಿದ್ದಾರೆ. ಇನ್ನೂ 20 ಕುರ್ಚಿ ಅರೇಂಜ್ ಮಾಡೋದು ಉಳಿದ ಕೆಲಸ ಇದೆ, ಬ್ಯಾಲೆನ್ಸ್. ಇನ್ನೂ 20 ಕುರ್ಚಿ ಅರೇಂಜ್ ಮಾಡೋದು ಬ್ಯಾಲೆನ್ಸ್ ಇದೆ. ಈಗ ಯಾರೊಬ್ಬನೇ ಮಾಡಬೇಕು? ಎ ಕೆಲಸ ಬಿಟ್ಟು ಹೋಗ್ಬಿಡ್ತಾನೆ. ಬಿ ಒಬ್ಬನೇ. ಬಿನ ಕೆಪಾಸಿಟಿ ಏನಿದೆ? ಬಿನ ಕೆಪಾಸಿಟಿ ಡೈಲಿ 2 ಚೇರ್ ಅರೇಂಜ್ ಮಾಡೋದು. ಡೈಲಿ 2 ಕುರ್ಚಿ ಅರೇಂಜ್ ಮಾಡಿದ್ರೆ 20 ಕುರ್ಚಿ ಅರೇಂಜ್ ಮಾಡಲಿಕ್ಕೆ ಅವನಿಗೆ 10 ದಿನ ಸಾಕು, 10 ಡೇಸ್.
ಸೊ ಫಸ್ಟ್ ಆಪ್ಷನ್ ಇದೆ ನೋಡಿ, ಮೊದಲನೇ ಆಯ್ಕೆ 10 ದಿನಗಳು, 2 ಹತ್ತಲೆ 20. ಹೌದಾ, ಅಲ್ಲಿ ಉಳಿದಿರದೆ 20 ಕುರ್ಚಿ ಅರೇಂಜ್ ಮಾಡೋದು, ಎ ಬಿಟ್ಟು ಹೋಗ್ಬಿಡ್ತಾನೆ, ಬಿ ಒಬ್ಬನೇ ಡೈಲಿ 2 ಕುರ್ಚಿಗಳಂತೆ 10 ದಿನ ಕೆಲ್ಸಕ್ಕೆ ಬಂದ್ರೆ ಸಾಕು, ಉಳಿದಿರೋ 20 ಕುರ್ಚಿ ಅರೇಂಜ್ ಮಾಡ್ತಾನೆ. ಯಾಕೆ ಅಂದ್ರೆ 2 ಹತ್ತಲೆ 20, ಮೊದಲನೇ ಆಯ್ಕೆ 10 ದಿನಗಳು ಸರಿ ಹೋಗುತ್ತೆ. ಬನ್ನಿ ನೋಡೋಣ ಮುಂದಿನ ಪ್ರಶ್ನೆ. ಇದು ಡಿಫ್ರೆಂಟ್ ಆಗಿದೆ ನೋಡಿ. 40 ಜನರು ಒಂದು ಕೆಲಸವನ್ನು 20 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಅದೇ ಕೆಲಸವನ್ನು 50 ಜನರು ಪೂರ್ಣಗೊಳಿಸಲು ಎಷ್ಟು ದಿನಗಳು ಬೇಕಾಗುತ್ತವೆ? ಸೊ ಇದು ಯಾವ ಟೈಪ್? ಕಮಿಂಗ್ ಟು ದ ಟೈಪ್, ಯಾವ ಟೈಪ್ ಅಂದ್ರೆ ಸ್ನೇಹಿತರೆ, ಜಾಸ್ತಿ ಕಾಲಮ್ಗಳು ಬರೋ ಟೈಪ್. ನೀವು ಪೊಲೀಸ್ ಕಾನ್ಸ್ಟೇಬಲ್ ಹಳೆ ಕ್ವಶನ್ ಪೇಪರ್ಸ್ ಅನ್ನ ಸರಿಯಾಗಿ ನೋಡಿದ್ರೆ ನಿಮಗೇನು ಗೊತ್ತಾಗುತ್ತೆ ಅಂದ್ರೆ ಈ ರೀತಿಯಾದ ಈ ಟೈಪ್ ಕ್ವಶನ್ಸೇ ಜಾಸ್ತಿ ಬಂದಿರೋದು. ಅಂದ್ರೆ 50 ಜನರು 30 ಗುಂಡಿಗಳನ್ನ ತೋಡಲು 50 ದಿನಗಳನ್ನ ತೆಗೆದುಕೊಳ್ಳುತ್ತಾರೆ. ಹಾಗಾದ್ರೆ 20 ಜನರು 18 ಗುಂಡಿಗಳನ್ನ ತೋಡಲು ಎಷ್ಟು ದಿನಗಳನ್ನ ತೆಗೆದುಕೊಳ್ಳುತ್ತಾರೆ? ಈ ಟೈಪ್ ಕ್ವಶನ್ಸ್. ಅದರ ಅರ್ಥ ಏನು? ಕಾಲಮ್ಗಳು ಜಾಸ್ತಿ ಇರೋ ಟೈಪ್. ಸೊ ಹೌ ಟು ಮ್ಯಾನೇಜ್ ಮೋರ್ ನಂಬರ್ ಆಫ್ ಕಾಲಮ್ಸ್ ಲೈಕ್ ದಿಸ್. ಇಲ್ಲಿ ಯಾವ್ಯಾವ ಕಾಲಮ್ಗಳಿವೆ ಅಂದ್ರೆ ಜನ ಮತ್ತು ದಿನ, 2 ಕಾಲಮ್ಗಳು ಇವೆ. 40 ಜನ, 20 ದಿನ, 50 ಜನ, ಎಷ್ಟು ದಿನ? ಕರೆಕ್ಟ್? ಈ ರೀತಿಯಾಗಿದ್ರೆ ಅಂದ್ರೆ ಒಂದಕ್ಕಿಂತ ಹೆಚ್ಚು ಕಾಲಮ್ಗಳು ಬಂದಾಗ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡು? ಒಂದಕ್ಕಿಂತ ಹೆಚ್ಚು ಅಂದ್ರೆ ಏನು? 2, 3, 4, 5 ಕಾಲಮ್ ಎಷ್ಟಾದ್ರೂ ಇರಲಿ, ಟಾಪಿಕ್ ಯಾವ್ದಾದ್ರು ಇರಲಿ, ನಾನು ಈ ಕೊಡೋ ಟ್ರಿಕ್ ಅನ್ನ ಯೂಸ್ ಮಾಡ್ಬೋದು ಸ್ನೇಹಿತರೆ. ಟ್ರಿಕ್ ಏನು ಅಂದ್ರೆ ಕ್ವಶನ್ ಮಾರ್ಕ್ ಎಲ್ಲಿದೆ ನೋಡ್ಬೇಕು, ಅದ್ರ ಜೊತೆ 2 ನಂಬರ್ ರೌಂಡ್ ಮಾಡಿ ಅದಕ್ಕೆ ಒಂದು ಬಾಕ್ಸ್ ಹಾಕ್ಬಿಡ್ಬೇಕು. ಇದು ಫಸ್ಟ್ ಸ್ಟೆಪ್. ಹೌದಾ? ಈ ಬಾಕ್ಸ್ ಅನ್ನು ಉಳಿದ ಪ್ರತಿಯೊಂದು ಕಾಲಮ್ ಜೊತೆ ಕಂಪೇರ್ ಮಾಡ್ಬೇಕು. ಇರೋದೇ ಒಂದೇ ಒಂದು ಕಾಲಮ್. ಸೊ ಈ ಒಂದು ದಿನಗಳ ಕಾಲಮ್ ಅನ್ನ ಜನರಲ್ ಕಾಲಮ್ ಜೊತೆ ಕಂಪೇರ್ ಮಾಡ್ಬಿಡೋಣ, ಅಲ್ಲಿಗೆ ಪ್ರಾಬ್ಲಮ್ ಮುಕ್ತಾಯ ಆಗಿಬಿಡುತ್ತೆ. ಸಾಲ್ವ್ ಮಾಡ್ಲಾ? ಈಗ ಕಂಪೇರ್ ಮಾಡೋಣ. 40 ಜನ ಬಂದ್ರೆ ಕೆಲ್ಸಕ್ಕೆ 20 ದಿನದಲ್ಲಿ ಮುಗಿಸ್ತಾರೆ. 50 ಜನ ಕೆಲ್ಸಕ್ಕೆ ಬಂದ್ರೆ, ಜಾಸ್ತಿ ಕೆಲ್ಸಕ್ಕೆ ಬಂದ್ರೆ, ಜಾಸ್ತಿ ಜನ ಕೆಲ್ಸಕ್ಕೆ ಬಂದ್ರೆ ಬೇಗ ಮುಗಿಸ್ತಾರೆ. ಬೇಗ ಮುಗಿಸ್ತಾರೆ ಅಂದ್ರೆ ಏನು? ಕಡಿಮೆ ದಿನದಲ್ಲೇ ಮುಗಿಸ್ತಾರೆ. ಕಡಿಮೆ ಅಂತ ಬಾಯಿಂದ ಬರ್ತಾ ಇದೆ. ಇವುಗಳಲ್ಲಿ ಯಾವುದು ಕಡಿಮೆ? 40 ಕಡಿಮೆ. 40ಕ್ಕೆ ರೌಂಡ್. ಬಾಯಿಂದ ಏನ್ ಬರುತ್ತೋ ಅದಕ್ಕೆ ರೌಂಡ್ ಹಾಕಿ ಬಿಡ್ಬೇಕು. ಸೊ 40 ಮತ್ತೆ 20 ಮೇಲೆ, ರೌಂಡ್ ಹಾಕಿರೋವೆಲ್ಲ ಮೇಲೆ ಬರೀಬೇಕು, ರೌಂಡ್ ಆಗದಿರೋದೆಲ್ಲ ಕೆಳಗಡೆ ಬರೀಬೇಕು. 0 0 ಕೈ ಬಿಡೋಣ. 5 1 5 4 4 4 16 ಆನ್ಸರ್. ರೌಂಡ್ ಆಗಿರುವೆಲ್ಲ ಮೇಲೆ, ರೌಂಡ್ ಆಗದಿರುವೆಲ್ಲ ಕೆಳಗಡೆ. ಕ್ಯಾನ್ಸಲ್ ಮಾಡಿದ್ರೆ ಆನ್ಸರ್. ಯಾವ್ದಕ್ಕೆ ರೌಂಡ್ ಹಾಕ್ಬೇಕು? ಬಾಯಿಂದ ಏನು ಬರುತ್ತೋ ಅದಕ್ಕೆ ರೌಂಡ್ ಹಾಕ್ಬೇಕು. ಬಾಯಿಂದ ಏನು ಬರುತ್ತದೆ? ಬಾಯಿಂದ 2 ಶಬ್ದಗಳಲ್ಲಿ 1 ಶಬ್ದ ಬಂದೇ ಬರುತ್ತದೆ. ಯಾವ 2 ಶಬ್ದಗಳು? ಜಾಸ್ತಿ, ಕಡಿಮೆ. 5 ಪೆನ್ ನೀವು ಪರ್ಚೇಸ್ ಮಾಡಿ 17 ರೂಪಾಯಿ ಬಿಲ್ ಆಗುತ್ತೆ. ಒಂದ್ ಯಾವ್ದೋ ಅಂಗಡಿಗೆ ಹೋಗಿ, ಸ್ಟೇಷನರಿ ಶಾಪ್, 5 ಪೆನ್ ಪರ್ಚೇಸ್ ಮಾಡಿದ್ರೆ ಬಿಲ್ ಎಷ್ಟಾಯ್ತು? 17 ರೂಪೀಸ್, 17 ರೂಪಾಯಿ ಬಿಲ್ ಆಯ್ತು. 3 ಪೆನ್ ಪರ್ಚೇಸ್ ಮಾಡಿದ್ರೆ ಎಷ್ಟಾಗುತ್ತದೆ? ಕಷ್ಟ. ಆದ್ರೆ ಬಿಲ್ ಕಡಿಮೆ ಆಗುತ್ತೋ ಜಾಸ್ತಿ ಆಗುತ್ತೋ ಈಸಿಯಾಗಿ ಹೇಳ್ಬೋದಾ? ನಮಗೆ ಅಷ್ಟೇ ಬೇಕಾಗಿರುತ್ತೆ. ಜಾಸ್ತಿ ಕಡಿಮೆ ಅಷ್ಟೇ ಬೇಕಾಗಿರುತ್ತೆ. ನೋಡಿ, 40 ಜನ ಕೆಲ್ಸಕ್ಕೆ ಬಂದ್ರೆ 20 ದಿನದಲ್ಲಿ ಮುಗಿಸ್ತಾರೆ. ಜನ ಜಾಸ್ತಿ ಬಂದ್ರೆ 50 ಜನ ಬಂದ್ರೆ ಬೇಗ ಮುಗಿಸ್ತಾರೆ. ಕಡಿಮೆ ದಿನದಲ್ಲಿ ಮುಗಿಸ್ತಾರೆ. ಕಡಿಮೆ ಅಂತ ಬಾಯಿಂದ ಬಂತು. ಇವುಗಳಲ್ಲಿ ಯಾವುದು ಕಡಿಮೆ? 40 ಕಡಿಮೆ, 50 ಕಡಿಮೆ, 40 ಕಡಿಮೆ. 40ಕ್ಕೆ ರೌಂಡ್ ಆಗಿರುವೆಲ್ಲ ಮೇಲೆ ಬರೀಬೇಕು, ಆಗದಿರುವೆಲ್ಲ ಕೆಳಗಡೆ ಬರೀಬೇಕು. ರೈಟ್? ಈ ರೀತಿಯಾಗಿ ನಾವು ಈಸಿಯಾಗಿ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೋದು. ಇನ್ನೂ ಒಂದು ಮೆಥಡ್ ಹೇಳ್ತೀನಿ ನೋಡಿ, ಅದು ಅರ್ಥ ಇಲ್ಲ ಅಂದ್ರೆ ಇನ್ನೊಂದು ಮೆಥಡ್. 40 ಜನ ಒಂದು ಕೆಲಸ ಮಾಡ್ಲಿಕ್ಕೆ ಎಷ್ಟು ದಿನ ತಗೊಳ್ತಾರೆ? 20 ಡೇಸ್. ಹೌದಾ? 50 ಜನ ಅದೇ ಕೆಲಸ ಮಾಡಲು ಎಷ್ಟು ದಿನಗಳನ್ನ ತೆಗೆದುಕೊಳ್ಳುತ್ತಾರೆ? 40 ಜನ 20 ದಿನದಲ್ಲಿ ಕೆಲಸ ಮುಗಿಸ್ತಾರೆ. 50 ಜನ ಅದೇ ಕೆಲಸ ಮಾಡ್ಲಿಕ್ಕೆ ಎಷ್ಟು ದಿನ ತೆಗೆದುಕೊಳ್ಳುತ್ತಾರೆ? ಇದನ್ನ ಈ ಸೈಡ್ ಕಳಿಸು, ಆ ಸೈಡ್ ಕಳಿಸು ಎಲ್ಲ ಬಿಟ್ಟು ಬಿಡಿ. ಈಸಿ ಮೆಥಡ್ ಏನು ಅಂದ್ರೆ 0 0, 5 1 5 4 4 4 16. ಈ ಸೈಡ್ ಆ ಸೈಡ್ ಎಷ್ಟು ದಿನಗಳು? ಈಗ ನಿಮ್ ಡೌಟ್ ಏನಿರ್ಬೋದು? ಎಲ್ಲ ಹೀಗೆ ಬರೀಬೇಕಾ? ಇಷ್ಟೇ ಈಸಿ, ನಮ್ಮ ಈಸಿಯಾಗಿ ಮಾಡಿ ಮುಗಿಸ್ಬಿಡ್ಬೋದಾ? ಹೌದು, ಮಾಡಿ ಮುಗಿಸ್ಬೋದು. ಆದ್ರೆ ಕಂಡೀಷನ್ ಇದೆ. ಕಂಡೀಷನ್ ಏನು ಅಂದ್ರೆ ಕೆಲಸ ಏನಿರುತ್ತಲ್ಲ ಅದನ್ನ ಕೆಳಗಡೆ ಬರೀಬೇಕು. ಇಲ್ಲಿ ಕೆಲಸ ಏನು ಇಲ್ಲ. ಅಂದ್ರೆ ಮರ ಕಡಿಯೋದು ಕೆಲಸ, ಇಷ್ಟು ಮರಗಳನ್ನ ಕಡಿಯೋದು ಕೆಲಸ.
ಇಷ್ಟು ಇಲಿಗಳನ್ನ ಕೊಲ್ಲೋದು ಕೆಲಸ, ಹೌದಾ? ಆ ಥರ ಕೆಲಸ ಏನಿರುತ್ತಲ್ಲ ಅವು ಕೆಳಗಡೆ ಬರೀಬೇಕು, ಹೌದಾ? ಆ ಟೈಪು ಮುಂದೆ ಬರುತ್ತೆ, ನೋಡೋಣ. ಈ ಸದ್ಯಕ್ಕೆ ಇಲ್ಲಿ ಕೆಲಸ ಏನಿರಲಿಲ್ಲ, ಹಾಗಾಗಿ ಕೆಳಗಡೆ ಏನು ಬರಲಿಲ್ಲ. ಈಗ ಇಲ್ಲಿಯೂ ಕೂಡ ಕೆಲಸ ಯಾವುದೂ ಇಲ್ಲ, ಹಾಗಾಗಿ ನಾವು ಒಂದೇ ಒಂದು ಲೈನಲ್ಲಿ ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು. ಹೇಗೆ ನೋಡಿ, 18 ಜನ ಒಂದು ಕೆಲಸವನ್ನ 8 ದಿನಗಳಲ್ಲಿ ಮುಗಿಸುತ್ತಾರೆ, ಹೌದಾ? ಅದೇ ಕೆಲಸವನ್ನ 6 ಜನ ಎಷ್ಟು ದಿನಗಳಲ್ಲಿ ಕೆಲಸ ಮುಗಿಸುತ್ತಾರೆ? ಅಂದ್ರೆ ಕೆಲಸಕ್ಕೆ ಇಲ್ಲಿ ಪ್ರಾಮುಖ್ಯತೆ ಇಲ್ಲ, ಯಾಕಂದ್ರೆ ಹಾಗಾಗಿ ಸೇಮ್ ಕೆಲಸ ಇರೋದ್ರಿಂದ ಇಲ್ಲೂ ಏನೂ ಇಲ್ಲ, ಅಲ್ಲೂ ಏನೂ ಇಲ್ಲ, ರೈಟ್? ಕೆಳಗಡೆ ಏನು ಬರಲ್ಲ, ಮೇಲೆ ಅಷ್ಟೇ. ಜನ ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಬೋದು, ಹೌದಾ? 6 ಒಂದ್ಲೆ 6 ಮೂರ್ಲೆ 3 ಎಂಟ್ಲೆ 24 ದಿನ. ಈ ಸೈಡ್ ಆ ಸೈಡ್ ಎಷ್ಟು ದಿನ? 24 ದಿನ. 4ನೇ ಆಯ್ಕೆ ಸರಿ ಹೋಗ್ಬಿಡುತ್ತೆ. ಈ ರೀತಿಯಾಗಿ ಈಸಿಯಾಗಿ ಈ ಮೆಥಡಿಂದ ಮಾಡಬಹುದು. ಬೇಡ ಅಂದ್ರೆ ಈ ಥರನೂ ಮಾಡಿ. ಜನ ಮತ್ತು ದಿನ ಎರಡೇ ಕಾಲಮ್ಗಳಿವೆ. 18 ಜನ ಕೆಲ್ಸಕ್ಕೆ ಬಂದ್ರೆ 8 ದಿನದಲ್ಲಿ ಮುಗಿಸ್ತಾರೆ. ಅದೇ ಕೆಲಸವನ್ನ 6 ಜನ ಕೆಲ್ಸಕ್ಕೆ ಬಂದ್ರೆ ಎಷ್ಟು ದಿನದಲ್ಲಿ ಮುಗಿಸ್ತಾರೆ? ಇಲ್ಲಿ ಕ್ವಶನ್ ಮಾರ್ಕ್ ಇದೆ, ಇದ್ರ ಜೊತೆ ನಂಬರ್ ರೌಂಡ್, ಇದಕ್ಕೆ ಒಂದು ಬಾಕ್ಸ್. 18 ಜನ ಬಂದ್ರೆ 8 ದಿನ. ಕಡಿಮೆ ಜನ ಕೆಲ್ಸಕ್ಕೆ ಬಂದ್ರೆ ಅವ್ರು ಜಾಸ್ತಿ ದಿನ ತಗೊಳ್ತಾರೆ. ಜನ ಕಡಿಮೆ ಬರೋದ್ರಿಂದ ಜಾಸ್ತಿ ದಿನ ಆಗುತ್ತೆ ಕೆಲಸ. ಸೊ ಜಾಸ್ತಿ ಯಾವುದು? 18 ಮತ್ತೆ 8 ರೌಂಡ್ ಆಗಿವೆ, ಮೇಲೆ ಬರೀಬೇಕು. ರೌಂಡ್ ಆಗದಿರಲ್ಲ, ಕೆಳಗಡೆ ಬರೀಬೇಕು. 6 ಒಂದ್ಲೆ 6 ಮೂರ್ಲೆ 8 ಮೂರ್ಲೆ ಒನ್ಸ್ ಅಗೇನ್ ಸೇಮ್ ಆನ್ಸರ್. ಸೊ ಯಾವ ಮೆಥಡ್ ಏನಾದರೂ ಮಾಡ್ಬೋದು. ಇನ್ನು ಕೆಲಸ ಏನಿರುತ್ತಲ್ಲ, ಗುಂಡಿಗಳನ್ನ ತೋಡೋದು, ಹೌದಾ, ಕಬ್ಬು ತಿನ್ನೋದು, ಅವೆಲ್ಲ ಕೆಲಸಗಳು. ಆ ಥರ ಕೆಲಸಗಳು ಬಂದ್ರೆ ಕೆಳಗಡೆ ಬರೀಬೇಕು, ಹೌದಾ? ಆ ಥರನೂ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ, ಬನ್ನಿ ನೋಡೋಣ. ಇಪ್ಪತ್ನಾಲ್ಕು ಜನರು, ಇಲ್ಲೂ ಕೂಡ ಕೆಲಸ ಅಂದ್ರೆ ಏನು ಅಂತ ಕೊಟ್ಟಿಲ್ಲ, ಬಟ್ ಸ್ಟಿಲ್ ಸೇಮ್ ಟೈಪೇ ಮಾಡ್ಬೋದು ನೋಡಿ. ನಲವತ್ತು ಜನರು ಒಂದು ಕೆಲಸವನ್ನು 20 ದಿನಗಳಲ್ಲಿ ಮುಗಿಸುತ್ತಾರೆ. ಅದೇ ಕೆಲಸವನ್ನು 50 ಜನರು ಪೂರ್ಣಗೊಳಿಸಲು ಎಷ್ಟು ದಿನಗಳು ಬೇಕಾಗುತ್ತವೆ? ಜನ ಎಷ್ಟು ಜನ? 40 ಜನ. 40 ಜನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ? 20 ದಿನಗಳಲ್ಲಿ ಮುಗಿಸ್ತಾರೆ. ಅದೇ ಕೆಲಸವನ್ನ 50 ಜನರು ಎಷ್ಟು ದಿನಗಳಲ್ಲಿ ಮುಗಿಸುತ್ತಾರೆ? 0 ಕೈ ಬಿಡೋಣ. 5 ಒಂದ್ಲೆ 5 ಎಂಟ್ಲೆ 8 ಇಂಟು 2 ಡೈರೆಕ್ಟ್ ಆಗಿ ಆನ್ಸರ್ 16, ಸರಿನಾ? ಹದಿನೆಂಟು ಜನ ಒಂದು ಕೆಲಸ 8 ದಿನ, ಅದೇ ಕೆಲಸವನ್ನ 6 ಜನ, ಇದು ಮುಗಿತು. ಮುಂದಿನ ಪ್ರಶ್ನೆ, 24 ಜನರು ಪ್ರತಿದಿನ 5 ಗಂಟೆ ಕೆಲಸ ಮಾಡುತ್ತಾ ಒಂದು ಕೆಲಸವನ್ನ 15 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಅದೇ ಕೆಲಸವನ್ನ ಪ್ರತಿದಿನ 6 ಗಂಟೆಗಳ ಕಾಲ ಕೆಲಸ ಮಾಡ್ತಾ ಹೋದ್ರೆ 12 ದಿನಗಳಲ್ಲಿ ಪೂರ್ಣಗೊಳಿಸಲು ಎಷ್ಟು ಜನರು? ನೋಡಿ, ಈ ರೀತಿಯಾಗಿ ಸ್ಟ್ರೇಟ್ ಆಗಿ ಬರೆದು ಬಿಡ್ಬೇಕು. 24 ಜನ ಇದ್ದಾರೆ, ಡೈಲಿ 5 ಗಂಟೆ ಕೆಲಸ ಮಾಡ್ತಾರೆ, 15 ದಿನದಲ್ಲಿ ಮುಗಿಸ್ತಾರೆ. ಅದು ಒಂದು ಸ್ಟೇಟ್ಮೆಂಟ್. ಇನ್ನೊಂದು ಸ್ಟೇಟ್ಮೆಂಟ್ ಏನು? ಎಷ್ಟು ಜನ ಡೈಲಿ 6 ಗಂಟೆ ಕೆಲಸ ಮಾಡಿ 12 ದಿನಗಳಲ್ಲಿ ಅದೇ ಕೆಲಸ ಮಾಡ್ತಾರೆ. ಸೊ ಈಗ ಆ ಸೈಡ್ ಈ ಸೈಡ್ ಕ್ಯಾನ್ಸಲ್ ಮಾಡ್ತಾ ಹೋಗ್ಬೇಕು. ಗಂಟೆ ಕೈ ಬಿಟ್ಟು ಬಿಡಿ. 6 ಒಂದ್ಲೆ 6 ನಾಲ್ಕಲೆ, ಕರೆಕ್ಟಾ? 4 ಒಂದ್ಲೆ 4 ಮೂರ್ಲೆ, 3 ಒಂದ್ಲೆ 3 ಐದ್ಲೆ. ಈ ಸೈಡ್ 5 ಇಂಟು 5 25 ದಿನ ಉಳಿತು. ಆ ಸೈಡ್ ಎಷ್ಟು ಜನ ಅಂತ ಉಳಿತು? ಹೌದಾ? ದಿನಾನು ಕ್ಯಾನ್ಸಲ್ ಮಾಡಿಬಿಡೋಣ.
ಅಲ್ಲಿಗೆ ದಿನಾನೂ ಹೋಯ್ತು. ಎಷ್ಟು ಜನ? 25 ಜನ. ದಟ್ ಇಸ್ ದ ಆನ್ಸರ್. ಇದೆಯಾ? ಎಸ್, ಫಸ್ಟ್ ಆಪ್ಷನ್ ಇದೆ ನೋಡಿ. ಎಂಟು ಜನ ಕಾರ್ಮಿಕರು 8 ದಿನಗಳ ಕಾಲ ಕೆಲಸ ಮಾಡಿ 8 ಮೋಟಾರ್ ಸೈಕಲ್ಗಳನ್ನು ತಯಾರಿಸುತ್ತಾರೆ. 8 ಮೋಟಾರ್ ಸೈಕಲ್ನ ತಯಾರಿಸೋದೇ ಕೆಲಸ. ಆ ಕೆಲಸ ಯಾವಾಗಲೂ ಕೆಳಗಡೆ ಬರೀಬೇಕು. ಯಾವ ತರ ನೆನ್ಪಿಡ್ಬೇಕು ಅಂದ್ರೆ ಕೆ ಅಂತ ನೆನ್ಪಿಡ್ಬೇಕು. ಕೆ ಅಂದ್ರೆ ಏನ್ ಗೊತ್ತಾ? ಕೆ ಅಂದ್ರೆ ಕೆಲಸ ಕೆಳಗಡೆ ಬರೆಯಿರಿ. ಹೌದಾ? ಕೆ ಇದು ಟ್ರಿಕ್. ಕೆಲಸ ಕೆಳಗಡೆ ಬರುತ್ತೆ ನೋಡಿ. 8 ಜನ ಕಾರ್ಮಿಕರಿದ್ದಾರೆ. 8 ಜನ ಕಾರ್ಮಿಕರು 8 ದಿನಗಳ ಕಾಲ ಕೆಲಸ ಮಾಡಿ 8 ಮೋಟಾರ್ ಸೈಕಲ್ಗಳನ್ನ ತಯಾರಿಸ್ತಾ ಇದ್ದಾರೆ. 8 ಮೋಟಾರ್ ಸೈಕಲ್ ಅದು ಕೆಲಸ, ಅದು ಕೆಳಗಡೆ. 8 ಮೋಟಾರ್ ಸೈಕಲ್ ತಯಾರಿಸದೆ ಕೆಲಸ. ಈ ತರ ಕೆಲಸ ಬಂದ್ರೆ ಅಷ್ಟೇ ಕೆಳಗಡೆ ಬರೀಬೇಕು. ಕೆಲಸ ಬರ್ಲಿಲ್ಲ ಅಂದ್ರೆ ಮೇಲೆ ಅಷ್ಟೇ ಬರೀಬೇಕು. ಮುಂಚೆ ಮಾಡಿದ್ವಲ್ಲ ಅದು. ಹೌದಾ? ಈಗ ಈ ಸೈಡ್ ಏನೇನಿದೆ ನೋಡಿ. 4 ಜನ ಕಾರ್ಮಿಕರು 4 ದಿನಗಳ ಕಾಲ ಕೆಲಸ ಮಾಡಿ ಎಷ್ಟು ಮೋಟಾರ್ ಸೈಕಲ್ ಕೆಳಗಡೆ, ಅದೇ ಕೆಲಸ. ಅದು ಗೊತ್ತಿಲ್ಲ. ಈಗ ಕಾರ್ಮಿಕರು ದಿನಗಳು ಕ್ಯಾನ್ಸಲ್ ಮಾಡಿಬಿಡಿ. 4 1 4 2 ಕರೆಕ್ಟಾ? ಮತ್ತೆ 4 1 4 2 2 1 2 4 2 1 2 2ನ್ನ ಕೆಳಗಡೆ ಇದೆ, ಆ ಸೈಡ್ ಹೋದ್ರೆ ಮೇಲೆ ಹೋಗುತ್ತದೆ. ಇದು ಎಷ್ಟು ಮೋಟಾರ್ ಸೈಕಲ್ ಕೆಳಗಡೆ ಇದೆ, ಅದು ಈ ಸೈಡ್ ಬಂದ್ರೆ ಮೇಲೆ ಬರುತ್ತದೆ. ಎಷ್ಟು ಮೋಟಾರ್ ಸೈಕಲ್? 2 ಮೋಟಾರ್ ಸೈಕಲ್. ಅದೇ ಫೈನಲ್ ಆನ್ಸರ್. ಇದೆಯಾ? ಫಸ್ಟ್ ಆಪ್ಷನ್ ಇದೆ ನೋಡಿ. ಸೊ ಮುಂಚೆ ಮಾಡಿರೋ ಪ್ರಾಬ್ಲಮ್ಗೆ ಈ ಪ್ರಾಬ್ಲಮ್ಗೆ ಏನ್ ವ್ಯತ್ಯಾಸ ಇದೆ ಅಂದ್ರೆ ಸ್ನೇಹಿತರೆ, ಇಲ್ಲಿ ಕೆಲಸ ಅಂದ್ರೆ ಏನು ಅಂತ ಕ್ಲೀನ್ ಆಗಿ ಕೊಟ್ಟಿದ್ದಾನೆ. ಹಾಗಾಗಿ ಅದನ್ನು ಕೆಳಗಡೆ ಬರ್ಕೊಂಡಿದೀವಿ. ಉಳಿದಿದ್ದೆಲ್ಲ ಮೇಲೇನೆ ಬರೀಬೇಕು. ಮುಂಚೆ ಮೇಲೆ ಕೆಳಗಡೆ ಏನು ಬರ್ತಾನೆ ಇರಲಿಲ್ಲ. ಯಾಕೆಂದ್ರೆ ಕೆಲಸ ಅಂದ್ರೆ ಎಲ್ಲ ಸೇಮ್ ಇತ್ತು. ಇವಾಗ ಇಲ್ಲಿ 8 ಮೋಟಾರ್ ಸೈಕಲ್, ಇಲ್ಲಿ ಎಷ್ಟು ಮೋಟಾರ್ ಸೈಕಲ್ ತಯಾರಿಸೋದು. ಮೋಟಾರ್ ಸೈಕಲ್ ತಯಾರಿಸೋದೇ ಕೆಲಸ ಯಾವಾಗಲೂ ಕೆಳಗಡೆ ಬರೀಬೇಕು. ಹೌದಾ? ಕ್ಯಾನ್ಸಲ್ ಮಾಡಿಬಿಡಿ, ಆನ್ಸರ್ ಬರುತ್ತೆ. ಇದೇನಾದ್ರು ಕ್ವಶನ್ ಮಾರ್ಕ್ ಕೆಳಗಡೆ ಇದ್ರೆ ಅದನ್ನ ಈ ಸಾಕಿಸ್ಬಿಡಿ, ಮೇಲೆ ಬಂದ್ಬಿಡುತ್ತೆ. ಅಂದ್ರೆ ಎಷ್ಟು ಮೋಟಾರ್ ಸೈಕಲ್ಗಳು ಈಸ್ ಈಕ್ವಲ್ ಟು ಅಂತ ಆಗಿಬಿಡುತ್ತೆ. ಇದು 2 ಕೆಳಗಡೆ ಇದೆ, ಆ ಸೈಡ್ ಹೋಗ್ಬಿಟ್ರೆ ಮೇಲೆ ಹೋಗ್ಬಿಡುತ್ತೆ. ಕೆಳಗಡೆ ಇರೋದು ಮೇಲೆ, ಮೇಲೆ ಇರೋದು ಕೆಳಗಡೆ. ಇದರ ಅರ್ಥ ಗುಣಾಕಾರ ಹೋಗಿ ಭಾಗಾಕಾರ, ಭಾಗಾಕಾರ ಹೋಗಿ ಗುಣಾಕಾರ. ಮುಂದಿನ ಪ್ರಶ್ನೆ. 15 ಜನರು ಪ್ರತಿದಿನ 8 ಗಂಟೆಗಳ ಕಾಲ ಕೆಲಸ ಮಾಡಿ, ಪ್ರತಿದಿನ 8 ಗಂಟೆಗಳ ಕಾಲ ಕೆಲಸ ಮಾಡುತ್ತಾ ಒಂದು ಗೋಡೆಯನ್ನ ತಯಾರಿಸೋದು ಅದು ಕೆಲಸ. ಅದು ಒಂದು ಅಂತ ಕೆಳಗಡೆ ಬರೆದ್ರು ಅಷ್ಟೇ, ಬಿಟ್ರು ಅಷ್ಟೇ. ಹಾಗಾಗಿ ಬಿಟ್ಟಿದೀವಿ. ಒಂದು ಗೋಡೆಯನ್ನ 10 ದಿನಗಳಲ್ಲಿ ನಿರ್ಮಿಸುತ್ತಾರೆ. ಹಾಗಾದರೆ 12 ಜನರು ಪ್ರತಿದಿನ 10 ಗಂಟೆಗಳ ಕಾಲ ಕೆಲಸ ಮಾಡಿ, ಪ್ರತಿದಿನ 10 ಗಂಟೆಗಳ ಕಾಲ ಕೆಲಸ ಮಾಡುತ್ತಾ ಅದೇ ಗೋಡೆ ಅಂದ್ರೇನು? ಮತ್ತೆ ಅದೇ ಒಂದು ಗೋಡೆ ಅಂದ್ರೆ ಇಲ್ಲೂ 1 ಅಲ್ಲೂ 1 ಕೆಳಗಡೆ 1 ಬರೆದ್ರು ಅಷ್ಟೇ, ಬಿಟ್ರು ಅಷ್ಟೇ. ಹಾಗಾಗಿ ಬಿಟ್ಟಿದೀವಿ. ಅದೇ ಗೋಡೆಯನ್ನ ನಿರ್ಮಿಸಲು ಎಷ್ಟು ದಿನಗಳು ಬೇಕಾಗುತ್ತವೆ? ಎಷ್ಟು ದಿನಗಳು? ಈಗ ಕ್ಯಾನ್ಸಲ್ ಮಾಡೋಣ. 10 ಈಸಿಯಾಗಿ ಕೈ ಬಿಟ್ಬಿಡ್ಬೋದು. ಗಂಟೆ ಕೈ ಬಿಡಿ. ಇಲ್ಲಿ 3 ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. 3 4 3 5 4 1 4 2 5 2 10 ಈ ಸೈಡ್, ಆ ಸೈಡ್ ಎಷ್ಟು ದಿನ? ಸೊ ಫೈನಲ್ ಆನ್ಸರ್ 10 ಡೇಸ್. ಮೊದಲನೇ ಆಯ್ಕೆ ಸರಿ ಹೋಗುತ್ತೆ. ರೈಟ್? ಈ ರೀತಿಯಾಗಿ ನಾವು ಕಾಲಮ್ಗಳು ಜಾಸ್ತಿ ಬರೋ ಟೈಪ್ ಬಂದ್ರೆ ಈಸಿಯಾಗಿ ಈ ರೀತಿಯಾಗಿ ಮ್ಯಾನೇಜ್ ಮಾಡ್ಬೋದು ಸ್ನೇಹಿತರೆ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಪ್ರಾಬ್ಲಮ್ ನಂಬರ್ 15. 15ನೇ ಪ್ರಶ್ನೆ ಈ ರೀತಿಯಾಗಿದೆ. 583 ಜನ 385 ಬುಟ್ಟಿಗಳನ್ನ 385 ದಿನಗಳಲ್ಲಿ ತಯಾರಿಸುತ್ತಾರೆ. ಎಲ್ಲಾ ಜನರು
ಒಂದೇ ವೇಗದಲ್ಲಿ ಕೆಲಸ ಮಾಡುತ್ತಾರೆ ಮತ್ತು ಎಲ್ಲಾ ಬುಟ್ಟಿಗಳನ್ನು ತಯಾರಿಸಲು ಒಂದೇ ರೀತಿಯ ಶ್ರಮ ಬೇಕಾಗುತ್ತದೆ ಎಂದಾದರೆ ಒಬ್ಬ ವ್ಯಕ್ತಿ ಅಂತಹ 2 ಬುಟ್ಟಿಗಳನ್ನು ತಯಾರಿಸಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತಾನೆ? ನೋಡಿ, 583 ಜನ ಇದ್ದಾರೆ. 385 ಬುಟ್ಟಿ ತಯಾರಿಸೋದು ಕೆಲಸ. ಅದು 385 ಬುಟ್ಟಿ ತಯಾರಿಸೋ ಕೆಲಸ. ಕೆಳಗಡೆ 385 ದಿನ ತೆಗೆದುಕೊಳ್ಳುತ್ತಾರೆ. 385 ಬುಟ್ಟಿ ತಯಾರಿಸೋದೇ ಕೆಲಸ ಯಾವಾಗಲೂ ಕೆಳಗಡೆ ಬರೀಬೇಕು. ಜನ ಮತ್ತು ದಿನ ಮೇಲೆ ಬಂದಿದ್ವಿ. ಇನ್ನು ಈ ಸೈಡ್ ಏನ್ ಬರೀಬೇಕು ಅನ್ನೋದು ಹೇಳ್ತೀನಿ ನೋಡಿ. ಇದು ಒಬ್ಬ ವ್ಯಕ್ತಿ ಅಂತಹ 2 ಬುಟ್ಟಿಗಳನ್ನ ತಯಾರಿಸಲು, ಒಬ್ಬ ವ್ಯಕ್ತಿ 2 ಬುಟ್ಟಿ ತಯಾರಿಸೋ ಕೆಲಸ. ಕೆಳಗಡೆ 2 ಬುಟ್ಟಿಯನ್ನು ತಯಾರಿಸೋದು ಕೆಲಸ. ಅದು ಕೆಳಗಡೆ ಎಷ್ಟು ಸಮಯ ಅಂದ್ರೆ ಎಷ್ಟು ದಿನ ತೆಗೆದುಕೊಳ್ಳುತ್ತಾರೆ? 385 ಈಸಿಯಾಗಿ ಕೈ ಬಿಡ್ಬೋದು. 583 ಇಲ್ಲೇ ಇದೆ, ಅಲ್ಲೇ ಇರಲಿ. ಭಾಗಾಕಾರ ಇದೆ 2, ಅದು ಈ ಸೈಡ್ ಬಂದ್ರೆ ಗುಣಾಕಾರ ಆಗುತ್ತದೆ. 583 ಇಂಟು 2 ಎಡಗಡೆ, ಬಲಗಡೆ ಏನು ಉಳಿತು? ಬರೀ ಎಷ್ಟು ದಿನ ಅಂತ ಉಳಿತು. ಸರಿನಾ? 583 ಇಂಟು 2, 583 ಇಂಟು 2 ಮಲ್ಟಿಪ್ಲೈ ಮಾಡ್ತಾ ಕುತ್ಕೋಬಾರ್ದು. ಯಾಕೆ? ಆಪ್ಷನ್ಸ್ ನೋಡಬೇಕು. 583 ಎರಡ್ಲೆ 583 ಅಂತೂ ಆಗುದಿಲ್ಲ. 583 ಎರಡ್ಲೆ 583 ಹೆಂಗಾಗತ್ತೆ? ಒಂದ್ಲೆ ಆದ್ರೆ ಆಗ್ತಾ ಇತ್ತು, ಎರಡ್ಲೆ ಇರೋದು. ಅದು ಒಂದು ಕ್ಲಿಯರ್. 385 ಆಗಂಗಿಲ್ಲ. ಯಾಕೆಂದ್ರೆ 583 ಎರಡ್ಲೆ ಅಂದ್ರೆ 1000 ಮೇಲೆ ಹೋಗ್ಬೇಕು. 1000 ಮೇಲೆ ಅಲ್ಲಿ ಒಂದೇ ಒಂದಿರೋದು ಆಪ್ಷನ್. ಇದು ಕೂಡ ರಾಂಗ್. ಈ ರೀತಿಯಾಗಿ ನಾವು ತಲೆ ಓಡಿಸಿ ಆಪ್ಷನ್ಸ್ ನೋಡಿ ಮಾರ್ಕ್ ಮಾಡಬೇಕು. 583 ಎರಡ್ಲೆ ಫೈನಲ್ ಆನ್ಸರ್. 2 3 6, ಲಾಸ್ಟಿಗೆ 6 ಇರೋದು ಒಂದೇ ಒಂದು ಆಪ್ಷನ್ ನಲ್ಲಿ. ಈ ರೀತಿಯಾಗಿ ನಾವು ಗೆಸ್ ಮಾಡೋದನ್ನ ಕಲಿಬೇಕು. ನಾವೇನ್ ಮಾಡ್ತೀವಿ? ಎಲ್ಲ ಉದ್ದಕ್ಕೆ ಮಲ್ಟಿಪ್ಲೈ ಮಾಡಿ ಲಾಸ್ಟಿಗೆ ಎಲ್ಲ ಆನ್ಸರ್ ಬಂದ್ಮೇಲೆ ಮಾರ್ಕ್ ಮಾಡ್ತೀವಿ. ನಿಮ್ದು ಕರೆಕ್ಟೇ ಆನ್ಸರ್ ಬರುತ್ತೆ ಅನ್ನೋದು ಏನ್ ಗ್ಯಾರಂಟಿ? ಅದಕ್ಕೋಸ್ಕರ ವಿ ಮಸ್ಟ್ ಲರ್ನ್ ಟು ಗೆಸ್ ದ ಆನ್ಸರ್. ಲಾಸ್ಟಿಗೆ ನೋಡಿ 2 3 6, ಲಾಸ್ಟಿಗೆ 6 ಇರೋದು ಒಂದೇ ಒಂದು. ಬೇಡ. 583 ಎರಡ್ಲೆ ಅಂದ್ರೆ 583 ಎರಡ್ಲೆ ಅಂದ್ರೆ 1000 ಮೇಲೆ ಗ್ಯಾರಂಟಿ. 1000 ಮೇಲೆ ಒಂದೇ ಒಂದು ಆಪ್ಷನ್ ಇದೆ. ಈ ರೀತಿಯಾಗಿ ನಾವು ಗೆಸ್ ಮಾಡೋದನ್ನ ಕಲಿಬೇಕು ಸ್ನೇಹಿತರೆ ಅಂತ ಹೇಳ್ತಾ ಈ ಒಂದು ವಿಡಿಯೋದನ್ನ ಇಲ್ಲಿಗೆ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ದ ಎಕ್ಸಾಮ್. ಥ್ಯಾಂಕ್ ಯು ಒನ್ ಅಂಡ್ ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ಒಂದು ಟಾರ್ಗೆಟ್ 360 ಅನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.